ಪ್ರೀತಿ ಬಂದ್ಯಾ? ನಾನು ಆಲ್ರೆಡಿ ಬಸ್ಸಲ್ಲೇ ಇದ್ದೀನಿ. ಬಸ್ ನಂಬರ್ 6499. ನನ್ನ ಸೀಟ್ ನಂಬರ್ 10 ಲೆಫ್ಟ್ ಸೈಡಲ್ಲಿ, ನಿಂದು 14 ರೈಟ್ ಸೈಡ್. ಹುಷಾರು. ವರುಣ್, ಹೇಳು. ಎಲ್ಲ ಓಕೆ ಅಲ್ವಾ? ಓಕೆ. ಬೆಂಗಳೂರು 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 ಬಸ್ ಬೆಂಗಳೂರು ಬಸ್ ಬೆಂಗಳೂರು ಬಸ್ ಹತ್ಕೊಡೆ ಬೆಂಗಳೂರು ಬೆಂಗಳೂರು ಬೆಂಗಳೂರಿಗೆ ಬಸ್ಸು ಹತ್ಕೊಡೆ ಬೇಗ ಹತ್ಕೊಡೆ. ಪ್ರೀತಿ, ಯಾರೋ ನೀನು ಏನ್ ಮಾಡ್ತಿದ್ಯಾ? ಕತ್ತೇನಲ್ಲಿ ಕೈ ಹಾಕ್ತಿದ್ದಾನೆ ಸರ್. ಕಳ್ಳನ್ ಮಗನೇ, ಏನೋ ಮೈಗೆ ಹೆಂಗಿದೆ? ಏನ್ ನೋಡ್ತಾ ಇದ್ರ? ನಾನು ಹೊಡಿರಿ ಇವ್ರನ್ನೆಲ್ಲ ಬಿಡ್ಬಾರ್ದು ಸರ್. ಹೊಡಿರಿ ಸರ್. ಇವಾಗ ಹೊಡೆದ್ರೆ ಬುದ್ಧಿ ಬರಲ್ಲ ಇವ್ರಿಗೆಲ್ಲ. ಏನ್ ಮಾಡೋಣ? ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ? ಆ ತಲೆನೋವು ನಮಗೇನಕ್ಕೆ? ಬಸ್ಸಿಂದ ಇಳಿಸಿದ್ರೆ ಅವನೇ ಹೋಯ್ತಾನೆ. ನನ್ನ ಮೊಬೈಲ್. ನೀವು ಕರೆ ಮಾಡುತ್ತಿರುವ ಸಂಖ್ಯೆಯು ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಪ್ರೀತಿ ಎಲ್ಲಿ? ನನಗೆ ಗೊತ್ತಿಲ್ಲ. ಅವನು ಅಷ್ಟು ಈಸಿಯಾಗಿ ಎಲ್ಲಿ ಹೇಳ್ತಾನೆ?
ಮುಗಿಸ್ಬಿಡ್ತೀನಿ. ಇದು ಪೊಲೀಸ್ ಸ್ಟೇಷನ್. ಏನೋ ಏಯ್, ನನ್ನ ಮಗಳಿಗೆ ಏನಾದ್ರೂ ಆಯ್ತು ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಕಣೋ. ನಿನ್ ಮಗಳಿಗೆ ಏನಾದ್ರೂ ಆದ್ರೆ ನೀನ್ ನನ್ನ ಸಾಯಿಸೋದಲ್ಲ, ನಾನೇ ನಿನ್ನ ಸಾಯಿಸ್ತೀನಿ. ಇವನೇನೋ ನನಗೆ ರಿವರ್ಸ್ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಮತ್ತೆ ಹೇಳ್ತಿದ್ದೀನಿ, ನಿನ್ ಮಗಳಿಗೇನಾದ್ರೂ ಆದ್ರೆ ನೀನ್ ನನ್ನ ಸಾಯಿಸೋದಿರ್ಲಿ, ನಾನೇ ನಿನ್ನ ಸಾಯಿಸ್ತೀನಿ. ಏನಿದು? ಬಂಗು ಆ, ಕುಡಿದ್ರೆ ಏನಾಗುತ್ತೆ? ಬಾಡಿ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಕಿಕ್ ಬರುತ್ತೆ. ಮಾಡಿಲ್ಲ ಅಂದ್ರೆ ಇನ್ನೇನಾಗುತ್ತೆ? ವಾಂತಿ ಬರುತ್ತೆ. ನಿಂಗೊಂದ್ ವಿಷಯ ಗೊತ್ತಾ, ಇದನ್ನ ಯಾವ ಮೂಡಲ್ ಕುಡಿತಾರೋ 24 ಗಂಟೆ ಅದೇ ಮೂಡಲ್ ಇರ್ತಾರತ್ತೆ. ಫಾರ್ ಎಕ್ಸಾಂಪಲ್, ಅಳ್ಬೇಕಾದ್ರೆ ಕುಡಿದ್ರೆ ಅಳ್ತಾ ಇರ್ತಾರೆ, ನಗ್ತಾ ಇದ್ರೆ ನಗ್ತಾ ಇರ್ತಾರೆ, ಮತ್ತೆ ಆ ಮೂಡಲ್ ಕುಡಿದ್ರೆ ಅದ್ರಲ್ಲೇ ಇರ್ತಾರೆ. ಐ ಮೀನ್ ಕಲರ್ಸ್ ಕಲರ್ಸ್. ಇನ್ನ ಸಾಕ್ಬಿಡು. ಏಯ್ ಇವಳಿಗೆ ಸೀರಿಯಲ್ ಇದೇ ಡೈಲಾಗ್ ಫಿಕ್ಸ್. ಏಯ್ Happy ಏಯ್ ನಿಲ್ಸು. ಏನಾಯ್ತು ನಿಂಗೆ? ಏನಾಯ್ತಾ? ಅಯ್ಯೋ ಏಯ್, ಕನ್ಸಲ್ವಾ? ಟರ್ನಿಂಗ್ ಇರೋದ್ ಕನ್ಸಲ್ವಾ? ಸ್ಲೋ ಆಗಿ ಬರಕ್ಕಾಗಲ್ವಾ? ಈ ರೋಡ್ ಏನಾದ್ರು ನಿಮ್ಮ ಅಪ್ಪಂದ? ಶಾರಬಾಸ್, ಅವನ ಅಯ್ಯನ್, ಇದು ಬೇರೆ. ಏನಾದ್ರು ಹೇಳಿದ್ರೆ ಹೂ ಅಂತ ಮುನಿಸ್ಕೊಂಡು ಸಾರಿ ಹೇಳ್ತೀರಾ? ನಿಮ್ ಹುಡುಗಿರಿಗೆ ಜಾಸ್ತಿ ಆಗಿದೆ, ಯಾರು ಬೈಯಲ್ಲ ಅಂತ ಕೊಬ್ಬು. ಏ ಮಿಸ್ಟರ್, ಸ್ವಲ್ಪ ಮರ್ಯಾದೆ ಇರ್ಲಮ್ಮ. ಏಯ್, ಹೊಡೆದ್ರೆ ಮುಖ ಪಂಚರ್ ಆಗ್ಬೇಕು. 20 ವರ್ಷ ಆಗಿದ್ದ 20,000 ಸಂಬಳ ತಗೊಂಡು ರೋಡ್ ಗಾಡಿ ತಗೊಂಡು ಇಳಿದು ಬಿಡ್ತೀರಾ. ಅಷ್ಟಕ್ಕೂ ನೀವು ಹುಡುಗಿರು ರೋಡ್ ಗಾಡಿ ತಗೊಂಡು ಬಂದ್ಮೇಲೆ ಇಂಡಿಯಾದಲ್ಲಿ 90% ಟ್ರಾಫಿಕ್ ಆಕ್ಸಿಡೆಂಟ್ ಆಗ್ತಿರೋದು. ಕ್ಲಚ್ ಗೊತ್ತಿಲ್ಲ, ಬ್ರೇಕ್ ಗೊತ್ತಿಲ್ಲ, ಸ್ಟ್ಯಾಂಡ್ ಹಾಕಕ್ ಬರಲ್ಲ, ಕಿಕ್ ಹೊಡಿಯೋದಕ್ಕೆ ಬರಲ್ಲ. ಗೇರ್ಲೆಸ್ ಗಾಡಿಗಳು ತಗೊಂಡು ರೋಡ್ಗೆ ಬಂದ್ಬಿಡ್ತೀರಾ. ಏಯ್, ಮುಚ್ಚು ಬಾಯ್. ಏಯ್
ಹೇಳಿದ್ನಲ್ವಾ ಈ ಸೀನಲ್ಲಿ ಅವಳಿಗೆ ಒಂದೇ ಡೈಲಾಗ್. ಇದೇನ್ ಕೆಟ್ಟ ಅಭ್ಯಾಸ ಕಣೆ. ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ದೇ ಇರೋದು ದರಿದ್ರ. ಏಯ್ ಬಾಯ್ ಮುಚ್. ಏನೇ ಒಂದು ಕೊಟ್ರೆ ನೋಡೀಗ. ನಿನಗಲ್ಲ ಹೇಳ್ಬೇಕಾಗಿರೋದು. ನಿನಗೆ ಹಿಂಗ್ ಮುದ್ ಮಾಡಿದಾರ ನೋಡು, ನಿಮ್ಮ ಅಪ್ಪ ಅವ್ರಿಗೆ ಹೇಳ್ಬೇಕು. ಏಯ್ ಏಯ್ ಬಾಯ್ ಮುಚ್ಚು. ಇವಾಗ ಹುಡುಗ ನೈಟ್ ಫ್ಲೈಟ್ಗೆ US ಹೋಗ್ತಾನಂತೆ. ಒಂದ್ಸಲ ಬಂದು ಭೇಟಿ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಬರಕ್ ಹೇಳ? ಸರಿ ಬರಕ್ ಹೇಳಿ. ಇವಳ ಕತೆ ನಾನ್ ನೋಡ್ಕೊಳ್ತೀನಲ್ಲ, ಅರ್ಧ ಗಂಟೆಲ್ ಸೆಟ್ ಆಗ್ತಾಳ್ ಬಿಡಿ. ಹಲೋ ಕುಂದನ, ನನ್ ಬಂಗಾರಿ ಅಲ್ವಾ? ನನ್ ಮುದ್ದಿನ ಗೊಂಬೆ ಅಲ್ವಾ? ಮಮ್ಮಿ ಹೇಳದ್ ಕೇಳ್ತೀಯಲ್ವಾ? ಒಳ್ಳೆ ಸಂಬಂಧ. ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಕಣೆ. ಈ ಮದ್ವೆ ಆದ್ರೆ ನೀನ್ US ಹೋಗ್ಬೋದು. ನಮ್ಮವ್ರೆಲ್ರೂ US ಅಲ್ಲೇ ಇರೋದು. ನಾನೇ ನಿಮ್ಮ ಅಪ್ಪಂಗ್ ಮಾಡ್ಕೊಂಡು ಇಲ್ಲೇ ಇದ್ಬಿಡಿದೀನಿ. ಲೈಫಲ್ಲಿ ಒಂದ್ಸರಿ ಆದ್ರೂ ಅಮೆರಿಕ ನೋಡ್ಬೇಕಂತ ನನ್ನ ಆಸೆ. ಈ ಮದ್ವೆ ಆದ್ರೆ ನಿನ್ ಹೆಸರು ಹೇಳ್ಕೊಂಡ್ ನನ್ನ ಆಸೆ ತೀರ್ಸ್ಕೊಳ್ತೀನಿ ಕಣೆ. ಪ್ಲೀಸ್ ಕಣೆ. ಏನಿಲ್ಲ, ಆ ಹುಡ್ಗ ಬಂದಾಗ ಜಸ್ಟ್ ಕಾಮ ಕೂತ್ಕೋ. ಮಿಕ್ಕಿದ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ಕೋತೀನಲ್ಲ. ಏ ಹಾಯ್, ಹೌ ಆರ್ ಯು? ಹೇ, ಯಾಕಷ್ಟೋ ನರ್ವಸ್ ಫೀಲ್ ಆಗ್ತಾ ಇದೆಯಾ? ಫೀಲ್ ಫ್ರೀ. ಹುಡುಗಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಕಣಪ್ಪ. ಓ, ಐ ಲೈಕ್ ಇಟ್. ಟೀ ಬೇಕಾ ಕಾಫಿ ಬೇಕಾ? ಅವಳ ಹತ್ರ ಮಾತಾಡ್ತೀನಿ. ಓಕೆ. ಅದ್ ಸರಿ, ನಿನ್ ಹಾಬೀಸ್ ಏನು? ಹುಡುಗಿ ಅಡಿಗೆ ಚೆನ್ನಾಗ್ ಮಾಡ್ತಾಳಪ್ಪ. ಹಾ, ಅಡ್ಗೆ ಕೆಲ್ಸದವ್ರನ್ನ ಹೈರ್ ಮಾಡ್ಕೋಬಹುದು. ಮನೆ ಕೆಲ್ಸನೂ ಚೆನ್ನಾಗ್ ಮಾಡ್ತಾಳೆ. ಮನೆ ಕೆಲ್ಸದವರು ಸಿಗ್ತಾರ? ನಮ್ ಹುಡುಗಿಗೆ ಸಂಗೀತ ಕಲ್ಸಿದೀವಿ, ತುಂಬಾ ಚೆನ್ನಾಗ್ ಹಾಡ್ತಾಳೆ. ಮಾತಾಡೋದ್ನ ಕಲ್ಸಿಲ್ಲ ಅಂತ ಅನ್ಸುತ್ತೆ. ಬಿಸ್ಕೆಟ್ಸು ಫ್ರೂಟ್ಸ್ ಇಟ್ಟಿದ್ದೀನಿ, ಇನ್ನೇನಾದ್ರೂ ಬೇಕಾ? ಸ್ವಲ್ಪ ಪ್ರೈವಸಿ ಬೇಕಿತ್ತು. ಓಕೆ ಕುಂದನ, ಐ ವಿಲ್ ಕಮ್ ಟು ದ ಪಾಯಿಂಟ್. ನನ್ಗೆ $10,000 ಮಂತ್ಲಿ ಸ್ಯಾಲ್ರಿ ಬರುತ್ತೆ. ನಿನ್ಗೂ ಜಾಬ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಈ ಅಡ್ಗೆ ಕೆಲ್ಸದವರು, ಮನೆ ಕೆಲ್ಸದವರು, ಎಕ್ಸೆಟ್ರಾ ಎಕ್ಸೆಟ್ರಾ, ಈ ಖರ್ಚೆಲ್ಲ ಹೋದ್ರು ನಮ್ಗೆ $7,000 ಸೇವ್ ಆಗುತ್ತೆ. ನಮಗ್ ಮದ್ವೆ ಆದ್ಮೇಲೆ 2 ವರ್ಷದಲ್ಲಿ ನಮ್ಗೆ ಮೊದಲನೇ ಮಗು ಆಗ್ಬೇಕು. ಅಂದ್ರೆ ಮದ್ವೆ ಆಗಿದ್ 1 ವರ್ಷ ಆದ್ಮೇಲೆ ನಮ್ ಗೇಮ್ ಶುರು ಮಾಡ್ಬೇಕು. ಇಷ್ಟರಲ್ಲೇ ನಾನು ಯುರೋಪ್ ಟ್ರಿಪ್ ಹೋಗಿ ಬರ್ತೀನಿ. ನನ್ ಸೇವಿಂಗ್ಸ್ ಕೂಡ ಡಬಲ್ ಆಗುತ್ತೆ. ಅದು ನಮ್ ಮಗುಗ್ ಹೆಲ್ಪ್ ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ಸ್ವಂತ ಮನೆ, ಸ್ವಂತ ಕಾರು, ಸ್ವಂತ ಮಕ್ಕಳು, ಅದಾದ್ಮೇಲೆ ಬ್ಯಾಂಕ್ ಬ್ಯಾಲೆನ್ಸ್. ಇದೇ ನನ್ನ ಲೈಫ್ ಸ್ಟೈಲ್. ಏನಂತೀರಾ? ಏಯ್ ಹೆಣ್ಮಕ್ಳು ಡ್ರೈವಿಂಗ್ ಮಾಡಬಾರ್ದಾ? ಏನು? ಹೆಣ್ಮಕ್ಳು ಡ್ರೈವಿಂಗ್ ಮಾಡಬಾರ್ದಾ? ಯಾಕೆ ಮಾಡಬಾರ್ದು? ಮಾಡ್ಬೋದು. ಮತ್ತೆ ಅವನ್ ಯಾಕೆ 90% ಆಕ್ಸಿಡೆಂಟ್ ಹೆಣ್ಮಕ್ಳು ಡ್ರೈವಿಂಗ್ ಮಾಡೋದ್ರಿಂದಾನೇ ಆಗೋದು ಅಂತಾನೆ? ಅವನ್ ಯಾರು? ನನ್ ಗಂಡ. ಗಂಡನ? ಅದಲ್ಲ ಅಣ್ಣಯ್ಯ. ಅಣ್ಣಯ್ಯನ? ಹೌದು ಅಣ್ಣಯ್ಯ. ಹೆಣ್ಮಕ್ಳು ಡ್ರೈವಿಂಗ್ ಮಾಡಬಾರ್ದಾ? ಹುಡುಗರ ರ್ಯಾಶ್ ಡ್ರೈವಿಂಗ್ ಇಂದ ತಾನೇ 100% ಆಕ್ಸಿಡೆಂಟ್ಸ್ ಆಗ್ತಿರೋದು. ನೀವ್ ಗಂಡಸ್ರು ಡ್ರೈವಿಂಗ್ ಮಾಡ್ಬೋದು, ಹೆಣ್ಮಕ್ಳು ಮಾಡಬಾರ್ದಾ? ಒಂದ್ ಸಲ ನಾವ್ ಹೆಣ್ಮಕ್ಳು ಗಾಡಿ ಹತ್ತಿದ್ರೆ ನಿಮ್ ಗಂಡ್ ಮಕ್ಳದ್ದು ಬಂಪರ್ ಹೋಗ್ಬಿಡುತ್ತೆ. ನೋ, ಐ ಕಾಂಟ್ ಟಾಲರೇಟ್ ದಿಸ್. ಬಾಯ್. ಅರೆ ನೋಡಪ್ಪ ಇಲ್ಲಿ. ನೋಡಪ್ಪ, ಅದು ಇವತ್ತು ಹೋಲಿ ಅಲ್ವಾ, ಫ್ರೆಂಡ್ಸ್ ಹಾಲ್ ಅನ್ಕೊಂಡು ಭಂಗ್ ಕೊಟ್ಬಿಟ್ಟಿದಾರಂತೆ. ಪಾಪ ಆ ಮೈಕಿ ಅಲ್ವಾ, ಗೊತ್ತಿಲ್ದೆ ಕುಡ್ದ್ಬಿಟ್ಟಿದ್ದಾಳೆ. ನೀವಿಬ್ರು ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಸಾರಿ ಅಂಕಲ್. ಹೆಂಡತಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ನಂದಾಗತ್ತೆ. ತಂಗಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಭಾವಂಗ್ ಉಪಯೋಗ ಆಗುತ್ತೆ. ನಾನ್ ನಂಗೋಸ್ಕರ ಸಂಪಾದನೆ ಮಾಡೋದು, ಬೇರೆಯವ್ರಿಗೋಸ್ಕರ ಅಲ್ಲ. ಬಾಯ್. ಅಲ್ಲಿ ನೋಡು, ಅದೇ ಅವನ್ ಮನೆ. ಸಿಂಗಲ್ ಸನ್. ಮನೆಯಲ್ಲಿ ಅವನು ಅವರಮ್ಮ ಇಬ್ಬರೇ ಇರ್ತಾರೆ. ಇವ್ರಿಗೆ ಮಾರ್ಕೆಟ್ ಅಲ್ಲಿ ಬಟ್ಟೆ ಅಂಗಡಿ ಕೂಡ ಇದೆ. ಸರಿಯಾಗಿ 9 ಗಂಟೆಗೆ ಮನೆಯಿಂದ ಆಚೆ ಹೋಗ್ತಾನೆ. ಬ್ಯಾಕ್ ಗ್ರೌಂಡ್ ಏನ್ ಚೆನ್ನಾಗಿಲ್ಲ, ಒಂದೆರಡು ಹಾಕಿದ್ರು ಯಾರು ಕೇಳೋರಿಲ್ಲ. ಅಲ್ಲಿ ನೋಡು, ಹೊಡ್ತಾವನೆ. ಆಚೆ ಬಂದ ರೆಡಿಗಿರು, ಹೊಡೆದ್ರೆ ಮುಖ ಹೊಡೆದೋಗ್ಬೇಕಂಗೆ.
ಹೋಗ್ತೀನಿ, ಸರಿಯಾಗಿ ಒಂದ್ ಏಟ್ ಹೊಡಿ. ಏ ಬೇಡ. ಹೌದು, ತುಂಬಾ ರಿಸ್ಕು. ಒಂದ್ ಕೆಲ್ಸ ಮಾಡ್ತೀನಿ, ಓವರ್ಟೇಕ್ ಮಾಡ್ತೀನಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಫೇಸ್ ಟು ಫೇಸ್ ಐ ಕಾಂಟ್ಯಾಕ್ಟ್ ಸಾಕೋದಾಗಿರುತ್ತೆ. ಸರಿಯಾಗಿ ಬೈದ್ಬಿಡು, ಕೇಳಿಸ್ಕೊಳಕ್ ಆಗ್ದಿರಾ ಸತ್ತೋಗ್ಬೇಕು. ಶುರು ಮಾಡು. ಹೆಣ್ಮಕ್ಳಿಗೆ ಬೈತಾನ? ನಾವ್ ಬೈಯೋದನ್ನ ಕೇಳಿಸ್ಕೊಂಡು ನಾಚಿಕೆಯಿಂದ ಸೂಸೈಡ್ ಮಾಡ್ಕೋಬೇಕು. ಫೈನ್ 1,000 ಆಗಿದೆ, ಕೊಡು ಕೊಡು. ಸ್ಟಾಪ್ ಸ್ಟಾಪ್. ಓ ಓ, ಪಕ್ಕಕ್ಕೆ ಬಾರಮ್ಮ. ಸ್ವಲ್ಪ ಅರ್ಜೆಂಟ್ ಸರ್. ಸರ್ ಹತ್ರ ಮಾತಾಡಿ. ಪ್ಲೀಸ್ ಸರ್. ಬನ್ನಿ ಬನ್ನಿ. ಇರಿ ಸರ್, ಆ ಒಂದ್ ಕಡೆ ನಿಮಿಷ ಸರ್ ಇಲ್ಲಿ ಹತ್ರ ಬನ್ನಿ ಬನ್ನಿ. ಸರ್. ಅರೆ ಬಾರಮ್ಮ, ಹೇಳ್ತಾ ಇದೀನಲ್ಲ. ಅಯ್ಯೋ, ನೀವು ತುಂಬಾನೇ ನಾಚ್ಕೊಂತಿದ್ದೀರಾ. ಸರ್ ಇದಾರೆ ಅಲ್ಲಿಗೆ, ಬಂದ್ಬಿಡಿ. ಬಾರಮ್ಮ ಅಲ್ಲಿ. ಇಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಏ, ಒಂದ್ ಸರ್ ನಿಮಿಷ ಹತ್ರ ಇರಿ, ಮಾತಾಡೋಣ, ಒಂದ್ ಬನ್ನಿ. ನಿಮಿಷ. ಇಲ್ಲ ಸರ್, please. ಬರ ಇಲ್ಲಿ ಹೋಗ್ತಾ ಇದ್ದಲ್ಲ ಹುಡುಗಿ ನಂಬರು ಸರಿನಾ? ಬರ್ತೀನಿ. ಅವ್ನಿಗೆ DSP ನಂಬರ್ ಕೊಟ್ಟಿದ್ದೀನಿ. ಕಾಲ್ ಮಾಡಿದ್ರೆ ಸತ್ತೋದ. ಆ ನೋಟ ಏನೇ ನನ್ಗೇನೋ ಡೌಟ್ ಆಗಿದೆ. ಹೌದೇ, ನನಗ್ ಕೂಡ ನನ್ ಮೇಲ್ ಡೌಟ್ ಆಗ್ತಾ ಇದೆ. ಇದೇನ್ ಟ್ವಿಸ್ಟೇ? ಐ ಡೋಂಟ್ ನೋ. ಹೋಗೋಗಿ ಆ ಬಟ್ಟೆ ಅಂಗಡಿ ಅವ್ನು ಹೆಂಗೆ ಇಷ್ಟ ಆದ? ಇಳಿಸ್ಬಿಟ್ಟ ಕಣೆ. ಅದರ್ಥ ಆಯ್ತು. ಮತ್ತೆ ಯಾಕೆ ಇಷ್ಟ ಅದ? ಅವ್ನ್ ಗಂಡ್ಸು ಕಣೋ. ಏನ ನೋಡಿ ಡಿಸೈಡ್ ಅದೇ? ಅವ್ನ್ಗೆ ಮೀಸೆ ಇದೆ ಕಣೋ. ಅಂದ್ರೆ ಮೀಸೆ ಇದ್ರೆ ಮಾತ್ರ ಗಂಡ್ಸಾ? ಬೇರೆ ಇಲ್ಲ ಅಂದ್ರೆ? ಕರ್ನಾಟಕದ ಹುಡುಗರಿಗೆ ಮೀಸೆನೆ ಟ್ರೇಡ್ ಮಾರ್ಕ್. ಡ್ಯಾಡಿ, ಹ್ಮ್ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ? ಹ್ಮ್ ಫಸ್ಟ್ ನೀನ್ ಮಮ್ಮಿನ್ ಫಾಲೋ ಮಾಡ್ದ ಅಥವಾ ಮಮ್ಮಿ ನಿನ್ನ ಫಾಲೋ ಮಾಡಿದ್ದ? ಏನಮ್ಮ ಹುಚ್ಚ ಪ್ರಶ್ನೆ ಕೇಳ್ತಿದ್ಯಾ? ಹೇಳು ಡ್ಯಾಡಿ ಪ್ಲೀಸ್. ನಾನೇ ಬಿದ್ದೆ ಕಣಮ್ಮ. ಚಿಕ್ಕಪ್ಪನ್ ಕೂಡ ಲವ್ ಮ್ಯಾರೇಜ್ ಅಲ್ವಾ? ಅರ್ಥ ಆಯ್ತು. ಮೊದ್ಲು ನಿಮ್ ಚಿಕ್ಕಪ್ಪನೇ ಫಾಲೋ ಮಾಡ್ತಿದ್ನಮ್ಮ. ಆದ್ರೆ ನಿಮ್ ಚಿಕ್ಕಮ್ಮನೇ ಒಪ್ಕೊಳ್ಳಿಲ್ಲ. ತುಂಬಾ ಸತಾಯಿಸಿದ್ಲಂತೆ ಅವನ್ನ. ನಿಮ್ ಚಿಕ್ಕಪ್ಪನೇ ಹೇಳ್ತಿದ್ದ. ನಿಮ್ ಎಲ್ಲಾರ್ ಲವ್ ಸ್ಟೋರೀಸ್ ಅಲ್ಲೂ ನೀವೇ ಮೊದ್ಲು ಫಾಲೋ ಆಗಿದ್ದೀರಾ, ಮತ್ತೆ ನಾನೇನು ಡ್ಯಾಡಿ? ನಾನೇ ಅವನನ್ನ ಫಾಲೋ ಆಗ್ತಿದ್ದೀನಿ. ಅನ್ಕೊಂಡೆ ನಾನು. ಇದು ಆ ಹುಡುಗನ್ನ ಅಣ್ಣ ಅಂತ ಕರ್ದಾಗ್ಲೇ ಡೌಟ್ ಆಯ್ತು ನಂಗೆ. ಇಂತದೇ ಏನು ಕೆಲಸ ಮಾಡ್ತಾಳೆ ಇವಳು ಅಂತ. ಬೇಡ ಬೇಡ ಅಂದ್ರೆ ಕೇಳಿದ್ರ ಮಗಳನ್ನ ಮಗಳ್ ತರ ಅಲ್ದಿರಾ ಮಗನ್ ತರ ಬೆಳ್ಸಿದ್ರಿ. ಇವಾಗ ನೋಡಿ ಇದನ್ನೇ ಫಾಲೋ ಆಗ್ತಾಳಂತೆ. ನಾಚಿಕೆ ಇಲ್ಲದ್ರೆ ಸರಿ. ಮತ್ತೆ ಸುಮ್ನೆ ಇರ್ತೀಯಾ? ನನಗ್ ಬಾಯ್ ಮುಚ್ಸೋದಲ್ಲ, ಅವಳಗ್ ಬಾಯ್ ಮುಚ್ಸಿ. ಅವಳು ಹೇಳಿದ್ದೆಲ್ಲ ನಾವ್ ಮಾಡ್ಕೊಂಡ್ ಹೋದ್ರೆ ಈ ಮನೆಗೆ ಬೀಗ ಹಾಕೊಂಡ್ ಹೋಗ್ಬೇಕು ನಾವ್ ಅಷ್ಟೇ. ಯಾರಮ್ಮ ಹುಡುಗ? ಗೊತ್ತಿಲ್ಲ. ಹೆಸರೇನು? ಗೊತ್ತಿಲ್ಲ. ಹ್ಮ್ ಕಾಲೋನಿಲಿದ್ದಾನೆ. ಏನ್ ಮಾಡ್ಕೊಂಡಿದ್ದಾನೆ? ಅರ್ಥ ಆಗ್ತಿಲ್ಲ ನೀನ್ ಆಟೋ. ಹೇಳ್ತಾ ಇರೋದು. ಸರ್, ಸರ್, ಆಟೋ, ಆಟೋ, ಬರ್ತೀನಪ್ಪ, ಆಟೋ. ಈ ಜಯನಗರ. ಕಡೆ ಬನ್ನಿ, ಈ ಕಡೆ ಬನ್ನಿ. ಲೋಗೋ ಲೋಗೋ. ಹೇ ಕಾರ್ತಿಕ್, ಆಟೋ. ಕಾರ್ ಇದು. ಕಾಫಿ ಕೊಡಿ. ಮುಂದೆ ಸಕ್ಕರೆ ಕಡಿಮೆ ಇರ್ಲಿ. ಪೊಲೀಸ್ Hi, ಬರ್ತಾ sir. ಇದ್ದಾರೆ ಅಲ್ಲಿ. ಸರಿ ಸರಿ ಓಕೆ. ಒದ್ದು ಒಳಗೆ ಹಾಕ್ಸ್ತೀನಿ. ಹಾ ಬಾರಮ್ಮ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾ ಹಾ. ಎಕ್ಸೆಲ್ ಸೈಜ್ ಅಲ್ಲಿ ಒಂದ್ ಶರ್ಟ್ ಬೇಕಿತ್ತು. ಆಯ್ತು. ನೋಡಿ. ಪ್ಯಾಕ್ ಮಾಡಿ. ಇದು ತಗೊಳ್ಳಿ. ದುಡ್ಡ ಕೌಂಟರ್ ಕಟ್ಟಿ ಸರ್. ದುಡ್ಡು ಕೊಟ್ಟು ಬಿಲ್ ತಗೊಂಬಾ. ಅಯ್ಯೋ, ಇದೇ ನೀವು? ಆ? ರಾವ್ ಅವ್ರೆ, ನಮಸ್ಕಾರ, ಹೇಗಿದ್ದೀರಾ? ಏನ್ ನೀವಿಲ್ಲಿ ಚೆನ್ನಾಗಿದ್ದೀರಾ? ಹಾ, ನಿಮ್ ಕೃಪೆಯಿಂದ ಚೆನ್ನಾಗಿದ್ದೀನಿ. ಆ. ನನ್ ಹೆಂಡತಿ, ನನ್ ಮಗಳು. ನಮಸ್ಕಾರ. ಹಬ್ಬ ಇರೋದ್ರಿಂದ ಹಾ. ಅಳಿಯಂದ್ರು ಬರ್ತಾ ಇದಾರೆ. ಓ. ಬಟ್ಟೆ ತಗೋತಾ ಇದೀವಿ. ಹಾ. ಅವಳಿಗೆ ಇಷ್ಟ ಆಗುತ್ತೇನೋ, ಅಳಿಯಂದ್ರಿಗಂತೂ ಇಷ್ಟ ಆಗುತ್ತೆ. ಈ ಜನರೇಷನ್ ಟೇಸ್ಟ್ ಅರ್ಥನ ಆಗೋದಿಲ್ಲ ಅಲ್ವಾ? ಹೌದೌದೌದು. ಹೌದು. ಅಂದ್ಹಾಗೆ ನಿಮ್ ಚಿಕ್ಕ ಮಗ್ಳಿಗೆ ಸಂಬಂಧ ನೋಡ್ತಿದ್ರಾ? ನಮ್ ಕಮಿಷನರ್ ಅವರ 2ನೇ ಮಗ ಇದನ್ ನೋಡಿ. ಈ ಮಧ್ಯದಲ್ಲಿ ಪೆಟ್ರೋಲ್ ಬಂಕ್ ನ ಸ್ಯಾಂಕ್ಷನ್ ಮಾಡಿ ಆಫೀಸರ್ ಆಗಿದನ್ರಿ. 2 ಕೈಯಲ್ಲೂ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದಾನೆ. ನಿಮ್ ಲೆವೆಲ್ಗೆ ತಕ್ಕಂತ ಸಂಬಂಧ ಇವ್ರೆ. ನೋಡಿ ಅಂತಂದ್ರೆ ನೋಡ್ತೀನಿ, ಏನಂತೀರಾ? ನನ್ ಚಿಕ್ಕ ಮಗಳು ಸತ್ತೋದ್ಲು.
ತೋರಿಸ್ಬಿಡ್ತೀನಿ. ಹೆಲ್ಪ್ ಮಾಡ್ಬೋದಿತ್ತಲ್ವಾ? ಹೆಣ್ಣು ಹುಡುಗಿ ರೋಡಲ್ಲಿ ನಿಂತಿದ್ರೆ ಹೆಲ್ಪ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ. ಇಡಿಯಟ್. ಏಯ್, ಏನ್ ಪ್ರಾಬ್ಲಮ್ ಆಗಿದೆ? ಗಾಡಿ ಪ್ರಾಬ್ಲಮ್. ಸರಿ, ಕುತ್ಕೋ ಕುತ್ಕೋ. ಏನ್ ತಳ್ತಿದ್ಯೋ ಮಗನೇ? ಏನು? ಗಾಡಿ. ಸರಿ ಸರಿ ತೆಗಿ. ಏನಾ ಈ ಸರಿ ಗಾಡಿ ಪಿಕಪ್ ಆಗುತ್ತಂತ್ಯಾ? ಅದು ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ಗೇನಲ್ಲ, ನಾನು ಚೆನ್ನಾಗೇ ಓಡಿಸ್ತೀನಿ. ಅದಕ್ಕೆ ಕಣೋ, ನಿನ್ ಗಾಡಿ ನಿನ್ ಕೈಯಲ್ಲಿ ಬಿಟ್ಟು ಬೇರೆಯವ್ರ ಕೈಯಲ್ಲಿ ಓಡೋದಿಲ್ಲ. ಹೋಗ. ಇವನಪ್ಪ ಏನೋ ಶಿವ ಸಿಕ್ಕಂದನ ನೈಟ್ ಡ್ಯೂಟಿ ಅಂತೆ, ಇಲ್ಲೇ ಮಲ್ಕೊಂಡಿದ್ದಾನೆ. ಏನ ಪಕ್ಕದ ಅಂಕಲ್ಗೆ ನೈಟ್ ಡ್ಯೂಟಿ ಅಂತ? ಏಯ್, ಆ ಕೆಲಸ ಯಾವಾಗ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಮಗನೇ ತಗೊಂಡ್ಬಿಟ್ಟು ಇದನ್ನ ಹಾಕ್ಬಿಡ್ತೀನಿ ತಲೆ ಮೇಲೆ ಹಂಗೇನೆ. ಲೇ, ಅದು ನನ್ ರಾಡ್ ಕಣೋ. ಆ ಈ ಶೆಟ್ಟಿ ಶಾಪ್ ಅಲ್ಲಿ ರಾಡ್ ಎಲ್ಲವೂ ಶೆಟ್ಟಿದೇನೆ. ಏ ನನ್ನ ಮಗನೇ. ಅಲ್ಲಿ ನೋಡ್ರು. ಏ ಬನ್ನಿ ಕಣ, ನಮ್ಮ ಹುಡುಗನ ಹತ್ರ ಹಂಗ್ ಕೆಲ್ಸ್ಕೊಂತವಳೆ ಯಾರೋ ಅವಳು. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಹಾಯ್ ಕಣ್ರೋ. ಅವಳ ಗಾಡಿಗೇನೋ ಪ್ರಾಬ್ಲಮ್ ಅಂತೆ, ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ತುಂಬಾ ಬೈಕ್ಸ್ಗಳಲ್ಲಿ ಪ್ರಾಬ್ಲಮ್ ಇದೆ. ಮೊದ್ಲು ಅದನ್ನ ನೋಡ್ಬೇಕಲ್ಲ, ಇಟ್ಟಿರಕ್ ಹೇಳು, ಆಮೇಲೆ ನೋಡ್ತೀನಿ. ಸರಿಯಾಗಿದ್ರೆ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಮತ್ತೆ ನಾನು ಆಟೋಲ್ ಹೋಗು. ಹಾ? ಏ, ನಿನ್ ಹೆಸರೇನು? ವರುಣ್. ಆ? ನಿನ್ ಹೆಸರೇನು? ಕುಂದನ. ನೀವ್ಯಾರು? ನಾವ್ ಅವನಿಗೆ ಬೆಸ್ಟ್ ಫ್ರೆಂಡ್ಸ್. ಓ, ಹಾಯ್. ಸೊ ಆರ್ ಯು ಸೀರಿಯಸ್ ಅಬೌಟ್ ಹಿಮ್? ಮೇ ಬಿ. ನಿನ್ಗೆ ಅವನ ಪ್ರೀತಿ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಅವನಿಗೆ ನಿನ್ ಪ್ರೀತಿ ಮಾತ್ರ ತುಂಬಾ ಅವಶ್ಯಕತೆ ಇದೆ. ಡೋಂಟ್ ಮಿಸ್ ಇನ್, ಯಾಕಂದ್ರೆ ಅವನಿಗೆ ಪ್ರೀತಿ ಮಾಡೋದಷ್ಟೇ ಗೊತ್ತು. ನಿಂದು ಸೂಪರ್ ಟೇಸ್ಟ್ ಅಮ್ಮ. ಇಲ್ಲ ಅಂದ್ರೆ ನಮ್ಮನು ಸ್ವಲ್ಪ ಟಿಪಿಕಲ್ ಕೇಸು. ಏನಾದ್ರೂ ಹೊಸದಾಗಿ ಟ್ರೈ ಮಾಡು, ವರ್ಕೌಟ್ ಆಗುತ್ತೆ. ಹೌದು, ಒಂದ್ ಟೀ ಕೊಡಪ್ಪ. ಅವನು ಟಿಪಿಕಲ್ ಮಾತ್ರ ಅಲ್ಲ, ಸ್ವಲ್ಪ ಮೆಂಟಲ್ ಕೂಡ. ಅದಕ್ಕೆ ಮ್ಯಾಡ್ ಆಗಿ ಟ್ರೈ ಮಾಡ್ತಿದ್ದೀನಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವ ವಿಘ್ನೋಪಶಾಂತೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪರವಾಸಿನೇ. ಓಂ ನಮಃ ಶಿವಾಯ ನಮಃ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವ ವಿಘ್ನೋಪಶಾಂತೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪರವಾಸಿನೇ. ಓಂ ನಮಃ ಶಿವಾಯ ನಮಃ. ಈ ಡ್ರೆಸ್ ಏನಿದು? ಈ ಜನರೇಷನ್ ಮಕ್ಳೇನೋ ಏನೋಪ್ಪ. ಛೇ, ಇರೋ ಒಂದ್ ನಿಮಿಷ ಬಂದ್ರೋ. ಶ್ರೀನಿವಾಸಾಯ ಮಂಗಳ. ಆರತಿ ತಗೊಳ್ಳಮ್ಮ. ಅಮ್ಮ ಆರತಿ. ಮನೋಭಿಲಾಷೆ ಫಲಸಿದ್ಧಿರಸ್ತು. ಆ ಹುಡುಗಿ ಯಾರು ಸ್ವಾಮಿ? ಕುಂದನ ಅಂತ ಬ್ಯಾಂಕ್ ಮ್ಯಾನೇಜರ್ ಅವ್ರ ಮಗಳು. ಸಮಸ್ತ ದೇವನಾರಾಯಣ ದೇವನಕ್ಷತ್ರಾಯ ನಮಃ ದೇವನಕ್ಷರಾಯ ನಮಃ. ಏನ್ ಬೇಕು ಮೇಡಮ್? ಶರ್ಟ್ಸ್ ತೋರ್ಸು. ಯಾರಿಗ್ ಮೇಡಮ್? ಯಾಕೆ? ಯಾರಿಗೆ ಅಂತ ಹೇಳ್ತಿದ್ರೆ ತೋರ್ಸಲ್ವಾ? ಸೈಜ್ ಗೊತ್ತಾಗ್ದಲೆ ತೋರ್ಸಕ್ಕಾಗಲ್ಲ ಮೇಡಮ್. ಸೈಜು ಅವನ್ ಸೈಜ್ ಎಷ್ಟು? ಅದೇ ಸೈಜ್ ಅಲ್ಲಿ ಚೆನ್ನಾಗಿರತ್ ತೋರ್ಸು. ಅರೆ ನಮ್ಮ ಹತ್ರ ಒಳ್ಳೆವೇ ಇರ್ತವೆ ಮೇಡಮ್. ಅದಕ್ಕೆ ನಿಮ್ ಹತ್ರ ಬಂದಿರೋದು. ಇದೆಷ್ಟು? 350 ಮೇಡಮ್. ನಮ್ ರೇಂಜ್ ತೋರ್ಸಮ್ಮ. ಓ, ನಮ್ಗೆ ಅಂದ್ರೆ ನಿಮ್ ರೇಂಜ ನಮ್ ರೇಂಜ ಮೇಡಮ್? ಎಕ್ಸ್ಟ್ರಾ ಎಲ್ಲ ಬೇಡ, ಹೇಳಿದ್ದನ್ ಮಾಡು. ಆಯ್ತು, ತಗೊಳ್ಳಿ. ಇದ್ ಸೈಡ್ ಗಿಡು. ಓಕೆ. ಇದಕ್ ಮ್ಯಾಚ್ ಆಗೋ ಜೀನ್ಸ್ ತೋರ್ಸು. ಸೈಜ್ ಎಷ್ಟು ಮೇಡಮ್? ಸೈಜು ಸಾರ್ ಸೈಜ್ 32 ಮೇಡಮ್.
ಇದೋಕೆ. ಆಯ್ತು ಗಂಡಸರು ಇನ್ನೇನ್ ಹಾಕೊಂತಾರೆ? ಅರ್ಥ ಆಯ್ತು ಮೇಡಮ್. ಅದೊಂದು ಇದೊಂದು ಮ್ಯಾಚಿಂಗ ಮೇಡಮ್. ಈಗೇನ್ ಹೇಳ್ದೆ? ಎಕ್ಸ್ಟ್ರಾ ಮಾಡಬಾರ್ದು ಅಂದ್ರಿ. ಗುಡ್, ಪ್ಯಾಕ್ ಮಾಡು. ಆಯ್ತು. ಡಿಸ್ಕೌಂಟ್ ಇಲ್ವಾ? ಏನ್ ಮಾಡ್ತ್ಯಾ? ನಾವು ಫಿಕ್ಸ್ ಆಗಿದೀವಲ್ವಾ, ತಗೋಬೇಕು ಅಂತ. ಓ ಏಯ್ ಏಯ್ ಹಲೋ ಏಯ್, ಏನು? ಏನಿದು? ಗಿಫ್ಟ್. ಯಾರಿಗೆ? ನಿನ್ಗೆ. ಯಾಕೆ? ಯಾಕೆ ಅಂದ್ರೆ ನೀನಂದ್ರೆ ನಂಗಿಷ್ಟ. ನನಗೆ ಇಷ್ಟ ಆಗೋದ್ ಬೇಕಿಲ್ವಾ? ಎಷ್ಟು ಚೆನ್ನಾಗಿರೋ ಹುಡುಗಿನ ಇಷ್ಟ ಇಲ್ಲ ಅಂತ ಯಾವ ಫೂಲಾದ್ರೂ ಹೇಳ್ತಾನ? ನೀನ್ ಅಂದವಾಗಿದ್ಯಾ ಅಂತ ಯಾರಾದ್ರೂ ಒಬ್ನಾದ್ರೂ ಹೇಳಿದಾನ? ಆ? ನೀನೇನ್ ಅಂದವಾಗಿಲ್ಲ. ಮತ್ತಿದಿನ ನೀನೇ ಇಟ್ಕೋ. ಏಯ್! ನಾನ್ ಸುಂದರವಾಗಿಲ್ವಾ? ನಾನ್ ಸುಂದರವಾಗಿಲ್ವಾ? ಎಂತ ಮಾತಾಡ್ಬಿಟ್ಟ ಅವನು. ನನ್ ಮುಖಕ್ಕೆ ಏನ್ ಕಮ್ಮಿ? ಅವನ್ ದೃಷ್ಟಿನಲ್ಲಿ ಅಂದ ಅಂದ್ರೆ ಮುಖ ಅಲ್ಲ ಅನ್ಸುತ್ತೆ ಕಣೆ. ಮತ್ತೆ ಒಂದ್ ನಿಮಿಷ. ಇವಾಗ ಹುಡುಗಿ ಇಂತವಳಾದ್ರೆ ಹುಡುಗ ಇಂತವನು ಸರ್ರ ಅಂತ. ಬಟ್ ಅಕಾರ್ಡಿಂಗ್ ಟು ದ ಲಾ ಆಫ್ ಮೇಲ್ ಮ್ಯಾಗ್ನೆಟಿಸಮ್, ಹುಡುಗರಲ್ಲಿ 2 ಟೈಪ್. ಟೈಪ್ 1 ಫಿಗರ್ ಹೇಗೆ ಇದ್ರೂ ಪರವಾಗಿಲ್ಲ, ಫೇಸ್ ಸೂಪರ್ ಆಗಿದ್ರೆ ಸಾಕಂತಾರೆ. ಟೈಪ್ 2 ಫೇಸ್ ಹೇಗೆ ಇದ್ರೂ ಪರವಾಗಿಲ್ಲ, ಫಿಗರ್ ಮಾತ್ರ ಸೂಪರ್ ಆಗಿರ್ಬೇಕು ಅಂತಾರೆ. ಐ ಥಿಂಕ್ ಯು ನೋ ಟೈಪ್ 2 ಇರಬೇಕು. ಹೌದು. ನನ್ ಶೇಪ್ಗೇನೆ ಕಮ್ಮಿ. ಅಯ್ಯೋ, ನನ್ನ ನೋಡಿ ಕಾಲ್ ಮೇಲ್ ಕಾಲ್ ಹಾಕೊಳ್ದೆ ಇರೋ ಗಂಡ್ಸಿದಾನ? ನಾವ್ ಇದೀವಲ್ಲ. ಅಯ್ಯೋ ಬಂಗಾರ, ಅವಳು ಮಾತಾಡ್ತಿರೋದು ಗಂಡಸರ ಬಗ್ಗೆ. ಸುಮ್ನೆ ಕೂತ್ಕೋ. ಹಾಗಿದ್ರೆ ನೀನ್ ಹಾಕೋಬಹುದಲ್ವಾ? ಕಟ್ ಮಾಡ್ಕೋ. ಏನ್ ಹೇಳ್ತಿದ್ಯಾ? ನಾಲ್ಗೆ ಕಣಪ್ಪ. ಈ ಕ್ಲಾರಿಟಿ ಒಳ್ಳೇದು. ಸುಮ್ನೆ ಇರ್ರೆ ಕುಂದನ, ನಿನ್ಗೆಲ್ಲಾನು ಕರೆಕ್ಟ್ ಆಗೇ ಇದೆ. ಆದ್ರೆ ಹುಡುಗರ್ನ ಟೆಂಪ್ಟ್ ಮಾಡ್ಬೇಕಂತಂದ್ರೆ ತೋರ್ಸೋದನ್ನ ತೋರ್ಸ್ಬೇಕು, ಮುಚ್ಚೋದನ್ನ ಮುಚ್ಚಬೇಕು. ಲೋ ಯಾಕೆ ಸ್ಟಾಕ್ ಬಂದಿದ್ಯಾ? ನಾನು ಆಮೇಲೆ ಮಾಡ್ತೀನಿ. ಇದು ಏನಿದು? ನನ್ನ ಕ್ಲಿಯರ್ ಆಗಿ ನೋಡು. ನನ್ ಫೇಸು, ನನ್ ಫಿಗರು. ಇವಾಗ ಹೇಳು, ನಾನ್ ಸುಂದರವಾಗಿಲ್ವಾ? ಏಯ್ ಜರ್ಕೋ. ನಾನ್ ಜರ್ಗಲ್ಲ. ನಂಗೆ ಈಗ್ಲೇ ಗೊತ್ತಾಗ್ಬೇಕು. ನಾನ್ ನಿಂಗ್ ಹಿಡ್ಸದ್ನ ಇಲ್ವಾ? ಇಲ್ಲ. ಏ, ನಾನ್ ನಿನ್ ಹಿಂದೆ ಬೀಳ್ತಿದೀನಿ ಅಂತ ಚೀಪ್ ಆಗೋದ್ನಾ? ಮುಂದೆ ಹುಡುಗಿರ್ ಪರ್ಸೆಂಟೇಜ್ ಕಡಿಮೆ ಆಗತ್ತಂತೆ. ಈ ತರ ಹುಡುಗಿನ ನೀನ್ ಬೇಡ ಅಂದ್ರೆ ನಿನ್ ಲೈಫ್ ಅಲ್ಲಿ ಹುಡುಗಿನೇ ಸಿಗಲ್ಲ ಕಣೋ. ಕೊಬ್ಬು ತೋರಿಸ್ತಾನೆ. ಅಂದ್ರೆ ಹುಡುಗರು 2 ತರ ಅಂತೆ. ಫಿಗರ್ ಇಲ್ಲ ಅಂದ್ರೆ ಫೇಸ್ ನೋಡಿ ಇಷ್ಟಪಡ್ತಾರೆ, ಫೇಸ್ ಇಲ್ಲ ಅಂದ್ರೆ ಫಿಗರ್ ನೋಡಿ ಇಷ್ಟಪಡ್ತಾರೆ. ನನ್ ಫೇಸು ಫಿಗರು 2 ಚೆನ್ನಾಗಿದೆ ಅಲ್ವಾ? ಮತ್ತಿನ್ನೇನ್ ಪ್ರಾಬ್ಲಮ್? ಹುಡುಗರಲ್ಲಿ 3ನೇ ತರಾನು ಇರ್ತಾರೆ, ಮನ್ಸನ್ನ ನೋಡೋರು. ನನ್ ಮನ್ಸಿಗೇನ್ ಕಮ್ಮಿ? ಸರಿ, ಇಲ್ಲಿ ನೋಡು. I hate you. I hate you. I hate you.
ಎಷ್ಟು ವರ್ಷ ಹೀಗೆ ಇರ್ತೀಯ? ಲೈಫಲ್ಲಿ ಕೆಲವು ವಿಷಯಗಳನ್ನ ಮರಿಬಾರ್ದು, ಕೆಲವು ವಿಷಯಗಳನ್ನ ನೆನ್ಪು ಮಾಡ್ಕೋಬಾರ್ದು. ಹೆತ್ತು ತಂದೆ ನಾನೇ ಬದುಕ್ತಾ ಇದ್ದೀನಿ. ನನ್ನ ಮಾತು ಕೇಳು, ಬಿಟ್ಬಿಡು. ಆಗ ಬಿಟ್ಬಿಡಕ್ಕೆ ಅದು ಪ್ರಾಣ ಅಲ್ಲ ಸರ್, ಪ್ರೇಮ. ನಿಮ್ ಹೆಸರು ಕುಂದನ ಅಲ್ವಾ? ಹೌದು ಆಂಟಿ. ಮನುಷ್ಯಗೆ ತಕ್ಕಂತೆ ಹೆಸರು. ಕುಂದನದ ಗೊಂಬೆ ತರ ಇದೆಯಾ? ಮೊದಲನೇ ಸರಿ ನಿನ್ನ ದೇವಸ್ಥಾನದಲ್ಲಿ ನೋಡಿದಾಗ ಮಾಡರ್ನ್ ಡ್ರೆಸ್ಸಲ್ಲಿ ನೋಡಿದೆ. ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಆದ್ಮೇಲೆ ನಿನ್ನ ಹಾಡು ಕೇಳದೆ ನಿನಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಏನಾಯ್ತು ನಿನ್ಗಿವತ್ತು? ಅಂದ್ರೆ ನಿನ್ ಪರ್ಸನಲ್ ವಿಷಯ ಕೇಳ್ಬೇಕಂತಲ್ಲ, ಹಂಗಂತ ಹೇಳಿದ್ರೆ ಕೇಳೋದಿಲ್ಲ ಅಂತಾನೂ ಅಲ್ಲ. ನೀನ್ ಹೇಳ್ದೆ ಇದ್ರೂ ನಾನು ಫೀಲ್ ಆಗೋದಿಲ್ಲ. ಯಾಕಂದ್ರೆ ಹೇಳದ್ನಲ್ವಾ ನಿನಗ್ ದೊಡ್ಡ ಫ್ಯಾನ್ ಅಂತ. ಏನಿಲ್ಲ ಆಂಟಿ, ಚಿಕ್ಕ ಡಿಸ್ಟರ್ಬೆನ್ಸ್, ಮನ್ಸು ಸರಿ ಇಲ್ಲ. ಬೇಜಾರ್ ಮಾಡ್ಕೋಬೇಡ ಕುಂದನ. ಒಳ್ಳೆ ಮನ್ಸಿರೋರು ಯಾವಾಗ್ಲೂ ಆನಂದವಾಗೇ ಇರ್ತಾರೆ. ಏನಂದ್ರಿ? ನನ್ ಮನ್ಸು ಚೆನ್ನಾಗಿದೆ ಅಂದ್ರ? ನಿಮಗ್ ಹೇಗ್ ಗೊತ್ತಾಯ್ತು? ನಿಮಗ್ ಕಾಣಿಸ್ತಾ? ಹುಚ್ಚುಡ್ಗಿ, ಒಳ್ಳೆ ಮನ್ಸು ನೋಡ್ಬೇಕಂದ್ರೆ ಇರ್ಬೇಕಾಗಿರೋದ್ ಕಣ್ಣಲ್ಲ, ಒಳ್ಳೆಯ ಮನಸ್ಸು. ಹೌದು ಬಿಡಿ, ಅಷ್ಟಕ್ಕೂ ಅವನ್ಗಂತ ಮನ್ಸಿದ್ರಲ್ವಾ? ಅವನ್ ಯಾರು? ಅವನೊಬ್ಬ ಸ್ಟುಪಿಡ್ ಆಂಟಿ, ತುಂಬಾ ತಲೆ ತಿಂತಾನೆ. ತಲೆ ತಿಂತಾನ? ಶೋ ಆಫ್ ಮಾಡ್ತಾನ ಆಂಟಿ. ಅದಲ್ಲ ಆಂಟಿ, ಯಾವಾಗ್ಲೂ ಹುಡುಗರ್ ಮಾತ್ರ ಹುಡುಗಿರ್ನ ಸೆಲೆಕ್ಟ್ ಮಾಡ್ಬೇಕಾ? ಯಾಕೆ ಹುಡುಗರ್ನ ಸೆಲೆಕ್ಟ್ ಮಾಡ್ಬಾರ್ದಾ? ಇಷ್ಟಪಟ್ರೆ ಅಷ್ಟೊಂದ್ ಚೀಪಾಗಿ ಹೋಗ್ತೀವಾ? ಯಾರ ದುರದೃಷ್ಟದವನು? ಇದಾನೆ ಒಬ್ಬ. ಅಮ್ಮ ಬೇಗ ಬಾ. ಅಲ್ಲೋಡು ನನ್ ಮಗ. ಆ? ಅದೇನಿಗೆ ಗೊತ್ತಾ? ಅದು ಅನ್ಬಾರ್ದು, ಅವಳು ಅನ್ನು. ಅದೇ ಅವಳು ನಿನಗೆ ಗೊತ್ತಾ? ಯಾಕೆ ನಿನಗ್ ಗೊತ್ತಾ? ಅವಳು ಒಂಥರ ಮೆಂಟ್ಲಮ್ಮ. ನಡಿ. ಅಂದಾನು ಅಂದವಾಗಿರೋ ಮನ್ಸುನು ಎರಡು ಇರೋ ಹುಡುಗಿ ಸಿಗೋದು ಕಷ್ಟ ಕಣೋ. ಕುಂದನ ತುಂಬಾ ಒಳ್ಳೆ ಹುಡುಗಿ. ರಾಧಿಕಾ ಆಂಟಿ ಅವ್ರ ಮನೆ ಪಕ್ಕದಲ್ಲೇ ಇರ್ತಾರಂತೆ. ಫ್ಯಾಮಿಲಿ ಕೂಡ ತುಂಬಾ ಒಳ್ಳೆಯವರಂತೆ. ಎಲ್ಲದಕ್ಕಿಂತ ಮುಖ್ಯ ಹುಡುಗಿ ತಿನ್ನ ತುಂಬಾ ಇಷ್ಟಪಡ್ತಾಳ ಕಣೋ. ನೀನ್ ಸಂತೋಷವಾಗಿಲ್ಲ ಅಂತಂದ್ರೆ ನಾನು ಸಂತೋಷವಾಗಿರಕ್ಕಾಗಲ್ಲ ಕಣೋ. ಸಂತೋಷವಾಗಿ ಸಾಯಕ್ಕೂ ಆಗಲ್ಲ. ಅಮ್ಮ ಏನ್ ಮಾತಾಡ್ತಿದ್ಯಾ? ಅಮ್ಮ ಅಲ್ವೇನೋ? ನಿನ್ನ ದುಃಖದಲ್ಲಿ ನೋಡ್ದಾಗೆಲ್ಲ ನನ್ನ ಆಯುಷಲ್ಲಿ ಒಂದಿನ ಕಡಿಮೆ ಆಗೋಗುತ್ತೆ ಕಣೋ. ಅಮ್ಮ ಪ್ಲೀಸ್. ನಿನ್ನ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ನಾನು ಬದುಕಿರೋದು. ಮಲ್ಕೋ. ಹೇಳು. ನಿನ್ನ ಮೀಟ್ ಆಗ್ಬೇಕಿತ್ತು. ಸರಿ. ನಾನ್ ನಿನಗೇನಕ್ಕೆ ಇಷ್ಟ ಆದೆ ಅಂತ ಗೊತ್ತಿಲ್ಲ.
ಐ ಲವ್ ಯು ಅಂತ ಹೇಳ್ದೆ, ಚೇಸ್ ಮಾಡ್ದೆ, ಅಷ್ಟರಲ್ಲೇ ಹೇಟ್ ಯು ಹೇಳ್ದೆ. ಕ್ಲಾರಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ. ನೀನ್ ಮಾಡ್ತಿರೋದು ಲವ್ವಾ ಏಟಾ ಯಾವ್ದಾದ್ರೂ ಒಂದು ಫಿಕ್ಸ್ ಆಗು. ಏ ಹೋಗ್ತಿದ್ಯಲ್ಲ ಯಾಕೆ? ನಿನ್ ಲವ್ ಹೇಟು ಫಿಕ್ಸ್ ಆಗು ಅಂದೆ. ನಾನು ಎರಡು ಒಂದೇ ಅಂತ ಫಿಕ್ಸ್ ಆಗಿದ್ದೀನಿ. ಹೇಟ್ ಇಂದ ಲವ್ ಆಗತ್ತೆ, ಲವ್ ಇದ್ರೆ ಹೇಟ್ ಆಗತ್ತೆ. ಸೊ ಎರಡು ಲವ್ವೇ. ನಂಗ್ ಕ್ಲಾರಿಟಿ ಇದೆ, ನಿಂಗ್ ಕ್ಲಾರಿಟಿ ಬಂತಾ? ಏನು ಏನು ಏನು? ನೀನ್ ನನ್ನನ್ನು ಹೊಡೆದೆ. ಏನು? ನೀನ್ ನನ್ನ ಹೊಡೆದೆ. ಸರಿ, ಮತ್ತೆ ಒಂದ್ ಕೆಲ್ಸ ಮಾಡು, ನೀನು ನನ್ನ ಹೊಡಿ, ಲೆವೆಲ್ ಆಗತ್ತೆ. ಏ ವಾವ್, ಇದೆಲ್ಲ ನನ್ಗೆನಾ? ಇಲ್ಲ, ನಿನ್ ಪಕ್ಕದ ಸೀಟ್ ಅವನ್ಗೆ. ಶಟ್ ಅಪ್. ಹೌದು, ಸಡನ್ ಆಗಿ ಹೈದರಾಬಾದ್ ಟ್ರಿಪ್ ಏನು? ನಾಳೆ ಇಂಟರ್ವ್ಯೂ ಇದೆ. ಯಾಕೆ? ಯಾಕೆ ಅಂದ್ರೆ ಬಿಟೆಕ್ ಆದ್ಮೇಲೆ ಇಂಟರ್ವ್ಯೂಸ್ಗೆ ಹೋಗಲ್ವಾ? ಇಂಟರ್ವ್ಯೂ ಇಲ್ಲ ಅಂದ್ರೆ ಜಾಬ್ ಸಿಗಲ್ವೋ ಗಂಡ್ಸೆ? ಜಾಬ್ ಯಾಕೆ? ಯಾಕೆ? ನಿನ್ ಶಾಪ್ ಅಲ್ಲಿ ಸೇಲ್ಸ್ಗಳು ಜಾಬ್ ಕೊಡ್ತೀಯಾ? ಹೇ, ಜಸ್ಟ್ ಕಿಡಿಂಗ್ ಯಾರ್. 2 nights and 1 day ಪ್ಯಾಕೇಜ್ ಆಗೋಗತ್ತೆ. ನೆಕ್ಸ್ಟ್ ಮಾರ್ನಿಂಗೇ ಇಲ್ಲಿರ್ತೀನಿ, ಸರಿನಾ? 2 nights ಮತ್ತೆ 1 day ಅಂದ್ರೆ 36 hours, 2160 minutes, 1,29,600 seconds. ಪ್ರತಿ ಸೆಕೆಂಡ್ ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಬೆಂಗಳೂರ ಬೆಂಗಳೂರು ಬೆಂಗಳೂರು ಯಾರೇ ಬೆಂಗಳೂರು ಬೆಂಗಳೂರು I'll be back, okay? ಏನಿದು? 2 nights, 1 day ಪ್ಯಾಕೇಜ್ ಅಂದರೆ 36 hours, 2160 minutes, 1,29,600 seconds. ಪ್ರತಿ ಕ್ಷಣ ನಾನು ನಿನ್ನ ಜೊತೆನೇ ಇರ್ತೀನಿ. ಹೇಳಿದ್ನಲ್ಲ, ನಿನ್ನ ಪಕ್ಕದ ಸೀಟ್ ಅವ್ನಿಗೆ ತಗೊಂಡೆ ಅಂತ. ಎಕ್ಸ್ಕ್ಯೂಸ್ ಮೀ, ಇಲ್ಲೊಬ್ಬ ಸಣ್ಣಗೆ ಉದ್ದಕ್ಕೆ ಇದ್ದ, ನೋಡಿದ್ರಾ? ಇಲ್ಲ ಮೇಡಮ್. ಎಲ್ಲಿ ಹೋಗಿದ್ದೆ ನೀನು? ನಂಗೆ ಹೇಳ್ದೆ ಯಾಕೆ ಆಚೆ ಹೋಗಿದ್ದೆ ನೀನು? ನಿಂಗೆ ಏನಾದ್ರೂ ಆಗಿದ್ರೆ ನಂಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಯಾಕೆ ನಂಗೆ ಹೇಳ್ದೆ ಹೋದೆ? ಹೇಳು. ನಿನಗೋಸ್ಕರ ಚಾರ್ಮಿನಾರಿಂದ ಬಳೆ ತಂದಿದ್ದೀನಿ.
ಲವ್ ಯು. ಏನಂತೀಯ? ಹಾಯ್, ಯಾಕೆ Hi. ಅರ್ಜೆಂಟ್ ಆಗಿ ಬಾ ಅಂದ್ರಿ? ನಮಸ್ಕಾರ ಇವ್ರೆ. ನನ್ನ ಹೆಸರು ಸೂರ್ಯ, ಅವನ ಹೆಸರು ಸ್ವಾಮಿ, ಇವಳ ಹೆಸರು ಚಾರು, ಅವಳ ರಸಿಕಾ, ನಮಸ್ತೆ. ಶ್ರುತಿ. ನಮಸ್ತೆ. ಇವ್ನ್ಗೇನಾಯ್ತು? ನಿನ್ ಮೀಸೆ ಸಿಕ್ಕಿದಾಗ ಅಂದ್ರೆ ನಿನ್ ಮೀಸೆ ಹೀರೋ ಸಿಕ್ಕಾಗ ನಾವ್ ಯಾರು ನೆನ್ಪೇ ಆಗೋದಿಲ್ವಲ್ಲ, ಅದಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವ್ನ್ ಮೀಸೆ ಮೇಲೆ ಯಾಕೆ ಕಣ್ಣು? ನೀವು ಬೆಳೆಸ್ಕೋಬಹುದಲ್ವಾ? ಬಂದ್ರೆ ತಾನೇ ಬೆಳ್ಸೋದು. ಏನಿಲ್ಲ ಕಣೆ, ನೀನ್ ನಮ್ಮ ಕೈ ಸಿಗ್ತಾ ಇಲ್ಲ ಅಂತ ಎಲ್ಲರೂ ಫೀಲ್ ಆಗ್ತಾವ್ರೆ. ಯಾಕೋ ನೀನ್ ದೂರ ಹೋಗ್ತಿದ್ಯಾ ಅನ್ಸ್ತಾ ಇದೆ. ಓಕೆ ಓಕೆ ಓಕೆ, ಇವತ್ತೆಲ್ಲ ನಿಮ್ ಜೊತೆನೆ ಇರ್ತೀನಿ, ಸರಿನಾ? ಹ್ಯಾಪಿ, ಲೆಟ್ಸ್ ಗೋ. ಏನಾಗೋದು ಮೀಸೆ ಗಾಡಿ ಮೇಲೆ ಬರ್ತಾ ಇದ್ ನೋಡಲಿ. ಹಾಯ್. ಏನು ಸಿನಿಮಾಗೆ ಹೋಗ್ತಿದ್ದೀರಾ? ಇಲ್ಲ ಬಾಸ್, ಥಿಯೇಟರ್ ಅಲ್ಲಿ ಚೇರ್ ಕದಿಯಕ್ ಹೋಗ್ತಾ ಇದ್ದೀವಿ. ನೀನ್ ನನಗೆ ಇಷ್ಟ ಆಗ್ಲಿಲ್ಲ ಬಾಸ್. ಆಕ್ಚುಲಿ ಇವತ್ತು ನಾನು ಬೇರೆ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ದೆ. ಓಕೆ, ವಿಲ್ ಗೋ. ಟಿಕೆಟ್ಸ್ ಕಣೆ. ನಾನ್ ನಿಮ್ಗೆ ಆಮೇಲೆ ಸಿಗ್ತೀನಿ. ಸಾರಿ, ಐ ಆಮ್ ಗೋಯಿಂಗ್, ಬಾಯ್. ಏ ಚಾರು, ನೀನ್ ಸ್ಕೂಟಿ ತಗೊಂಡೋಗು, ನಾನು ಆಮೇಲೆ ಸಿಗ್ತೀನಿ. ನಡಿ, ಲೆಟ್ಸ್ ಗೋ. ಇವತ್ ಪೂರ್ತಿ ನಮ್ ಜೊತೆ ಇರ್ತೀನಿ ಅಂತ ಹೇಳಿದ್ದು ನೋಡು, ಇವ್ನು ಅವಳನ್ನ ಪೂರ್ತಿ ಕಬ್ಜ ಮಾಡ್ಕೊಂತ ಅನ್ಕಣೆ. ಹೊಸ್ದಾಗಿರೋವಾಗ ಚೆನ್ನಾಗಿರುತ್ತೆ ಅಂದಂಗೆ ಮೊದಲನೇದ್ರಲ್ಲಿ ಹಂಗೆ ಇರುತ್ತೆ ಕಣೋ. ಈ ಕಾರ್ಯಕ್ರಮ ಎದುರು ನೋಡುವುದು, ಮೋಡದ ಹನಿಗಾಗಿ ರೈತನು ಎದುರು ನೋಡುವುದು, ದರ ಕಡಿಮೆ ಆಗುತ್ತಂತ ಸಾಮಾನ್ಯನು ಎದುರು ನೋಡುವುದು, ಪ್ರಪಂಚವೇ ಶಾಂತಿಯಾಗುತ್ತಂತ ಪ್ರಪಂಚವೇ ಎದುರು ನೋಡುವುದು, ಮನಃಶಾಂತಿಗಾಗಿ ಮನುಷ್ಯರೆಲ್ಲ ಎದುರು ನೋಡುವುದು, ನಿಮ್ಮ ಚಪ್ಪಾಳೆಗಾಗಿ ಈ ಕವಿರತ್ನನು ಎದುರು ನೋಡುವುದು. ನನ್ನ ಮನಸ್ಸು ಸಂಕಟ ಪಡುತ್ತಿದೆ, ವಿಲವಿಲ ಅಂತ ರೋಧಿಸ್ತಾ ಇದೆ. ಇವರ ಕವಿತೆ ನೋಯಿಸ್ತಾ ಇದೆ. ಕನ್ನಡ ಭಾಷೆಗೆ ಬಂದಿರೋ ಸಮಸ್ಯೆಗೆ ಈ ಪ್ರೋಗ್ರಾಮ್ ಏನಾದ್ರು ನಿನಗೆ ಬೋರ್ ಆಗಿದ್ರು ಮನ್ಸಿಗೆ ಸ್ವಲ್ಪ ಇದಾಗಿರುತ್ತೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕಾನ್ಸಂಟ್ರೇಟ್ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲೋಡು, ಪಾರ್ಕು ಸಿನಿಮಾ ಥಿಯೇಟರ್ ಸಾಲದು ಅಂತ ಇಲ್ಲಿಗೂ ಬಂದ್ಬಿಟ್ಟಿದ್ದಾರೆ ದರಿದ್ರಗಳು. ಅವ್ರಿಗೆ ಖಾಲಿ ಇರೋ ಜಾಗ ಬೇಕು, ನಮ್ಗೆ ಖಾಲಿ ಇರೋ ಜಾಗಗಳು ತುಂಬಬೇಕು. ಪ್ರೋಗ್ರಾಮ್ಗೆ ಯೂತ್ ಬಂದಿದ್ದಾರೆ ಅಂತ ಸಂತೋಷ ಪಡ್ಬೇಕು ಗುರುಗಳೇ. ನನ್ನ ಮನಸ್ಸು ರೋಧಿಸ್ತಾ ಇದೆ, ವಿಲವಿಲ ಅಂತ ಬಡ್ಕೋತಾ ಇದೆ. ಡಿಸಪಾಯಿಂಟ್ ಆಯ್ತಾ? ಏನಕ್ಕೆ? ನಿನ್ ಫ್ರೆಂಡ್ಸ್ ಇಂದ ಕರ್ಕೊಂಡ್ ಬಂದಲ್ಲ. ನೀನ್ ಇದ್ಯಾ ಅಲ್ವಾ? ನೀನಿದ್ರೆ ನನ್ನ ಲೈಫಲ್ಲಿ ಇನ್ನೇನು ಬೇಡ. ನೀನಿಲ್ಲ ಅಂದ್ರೆ ನನ್ಗೂ ಈ ಲೈಫೇ ಬೇಕಾಗಿಲ್ಲ. ಹಾಯ್, ಏನ್ ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ? ಐ ಆಮ್ ಸೋ ಹ್ಯಾಪಿ, ವೆರಿ ಎಕ್ಸೈಟೆಡ್. ಯಾಕೆ? ಐ ಗಾಟ್ ಅ ಜಾಬ್ ಇನ್ US. 6 months ಹೈದರಾಬಾದ್, 6 months US ಅಲ್ಲಿ 4 lakhs ಸ್ಯಾಲರಿ. ನಿಂಗ್ ಗೊತ್ತಾ, ಅವತ್ ನೀ ನನ್ ಜೊತೆ ಇಂಟರ್ವ್ಯೂ ಬಂದಿದ್ದಕ್ಕೆ ನಂಗೆ ಜಾಬ್ ಸಿಕ್ಕಿದ್ದು. ನಿನ್ನ ಲಕ್ ಕಣೋ. ಐ ಆಮ್ ಸೋ ಹ್ಯಾಪಿ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ನನಗಿಷ್ಟ ಇಲ್ಲ. ಅಂದ್ರೆ ಇಲ್ಲೇ ಜಾಬ್ ಹುಡ್ಕೋಬಹುದಲ್ವಾ? ಏ, ಈ ಊರಲ್ಲಿ ಯಾವ ಜಾಬ್ ಸಿಗುತ್ತೆ? ನಿನ್ ಶಾಪಲ್ಲಿ ಸೇಲ್ಸ್ ಗರ್ಲ್ ಜಾಬಾ? ಜೋಕ್ ಮಾಡ್ತಿಲ್ಲ, ನಿಜವಾಗ್ಲೂ ನನಗಿಷ್ಟ ಇಲ್ಲ. ಮತ್ತೆ ಅವತ್ತೇ ಯಾಕೆ ಹೇಳಿಲ್ಲ? ನಿನಗೆ ಹರ್ಟ್ ಆಗುತ್ತೆ ಅಂತ. ಮತ್ ಇವಾಗ ಹರ್ಟ್ ಆಗಲ್ವಾ? ಅವತ್ ನೀನ್ ಅಷ್ಟೊಂದು ಫೀಲ್ ಆಗ್ತಿದ್ರೆ ನನ್ನ ಬಿಟ್ಟಿರಕ್ಕಾಗ್ದೆ ಫೀಲ್ ಆಗ್ತಿದ್ಯಾ ಅನ್ಕೊಂಡೆ. ಆದ್ರೆ ಒಂದಿನ ಅಲ್ಲ ಕುಂದನ, ನೀನ್ ಇಲ್ದೆ ಒಂದು ಕ್ಷಣ ಇರೋದಕ್ಕಾಗಲ್ಲ. ನೀನ್ ನನ್ ಜೊತೆ ಪ್ರತಿದಿನ ಜೀವನ ಪೂರ್ತಿ ಇರ್ಬೇಕು. ಕಮ್ ಆನ್ ವರುಣ್, ಇವಾಗ ವರ್ಡ್ ಇಷ್ಟೇ ಆಗಿದೆ. ಇಂಟರ್ನೆಟ್, 3G ಫೋನ್ಸ್, ಅಷ್ಟಕ್ಕೂ ದೂರ ಅನ್ಸೋದೇ ಇಲ್ಲ. ದೂರ ಗೊತ್ತಾಗದೆ ಇರೋದ್ ಬೇರೆ, ಹತ್ರ ಇರೋದ್ ಬೇರೆ. ಈ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ವರ್ಕ್ ಆಗಲ್ಲ. ಈ SMS ಗಳು, ಚಾಟಿಂಗ್ಗಳು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ದಿನಕ್ಕೊಂದ್ಸರಿ ನಡೆಯುತ್ತೆ, ಮತ್ತೆ ಹಂಗೆ ಫೇಡ್ ಔಟ್ ಆಗುತ್ತೆ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಅದು ಟ್ರೂ ಲವರ್ಸ್ಗಲ್ಲ ವರುಣ್. ಹಾಗೇನಿಲ್ಲ. ಅಷ್ಟಕ್ಕೂ ಲವ್ ಮ್ಯಾರೇಜಸ್ ಏನಕ್ಕೆ ಫೇಲ್ ಆಗ್ತಿದೆ ಗೊತ್ತಾ? ಲವ್ ಮಾಡ್ಬೇಕಾದ್ರೆ ದಿನದಲ್ಲಿ 2-3 ಗಂಟೆ ಜೊತೆಲಿ ಇರ್ತಾರೆ. ಆ ಟೈಮಲ್ಲಿ ನೋ ಹೇಳಲ್ಲ, ಎಲ್ಲದಕ್ಕೂ ಎಸ್ ಹೇಳ್ತಾರೆ. ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್, ಸಿನಿಮಾ ಅಂದ್ರೆ ಸಿನಿಮಾ. ಹ್ಯಾಪಿ ಲೈಫ್ನ ಇಮ್ಯಾಜಿನ್ ಮಾಡ್ಕೋತೀವಿ. ಒಂದು ಸಾರಿ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ, ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಯಾವಾಗಲೂ ನಿನ್ನ ಜೊತೆನೇ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಐ ಆಮ್ ವೆರಿ ಪ್ರಾಕ್ಟಿಕಲ್.
ಒಂದ್ಸರಿ ಗ್ಯಾಪ್ ಬಂದ್ರೆ ಅಷ್ಟೇ, ಎಲ್ಲ ಹಾಳಾಗೋದಕ್ಕೆ ಶುರು ಆಗುತ್ತೆ. ವರುಣ್, ನಿಂಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ ಕುಂದನ. ಎನಫ್ ವರುಣ್, ಎನಫ್. ನಂಗ್ ಅಳು ಬರ್ತಿದೆ. ಜೀವನ ಪೂರ್ತಿ ಆಳೋದಕ್ಕಿಂತ ಈಗ ನಿನ್ನ ಅಳ್ಸೋದು ತುಂಬಾ ಬೆಟರ್. ಅಂದ್ರೆ ನಾನೇ ಕಾಂಪ್ರಮೈಸ್ ಆಗ್ಬೇಕಾ? ಹಾ, ಕನ್ವಿನ್ಸ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಲವ್ಗಿಂತ ಜಾಬೇ ನಿನಗೆ ಇಂಪಾರ್ಟೆಂಟ್ ಆದ್ರೆ ಅದ್ ನಿನ್ ಇಷ್ಟ. ವರುಣ್, ನನ್ಗೆ ನಿನ್ನಲ್ಲಿರೋ ಈ ಗುಣ ಇಷ್ಟ ಆಗಿಲ್ಲ. ನನಗೆ ಗೊತ್ತೇ, ನೀವು ಹುಡುಗಿಯರಿಗೆ ಸಿನ್ಸಿಯರ್ ಆಗಿ ಲವ್ ಮಾಡೋ ಹುಡುಗರು ಅಂದ್ರೆ ಇಷ್ಟ ಆಗಲ್ಲ. ನೀನ್ ಇಷ್ಟಪಡ್ತಿದ್ಯಾ ಅಂತಾನೆ ಅಲ್ವಾ ನಾನು ನಿಮ್ಮಪ್ಪ ಒಪ್ಕೊಂಡಿದ್ದು? ಇಷ್ಟ ದೂರ ಬಂದ್ಮೇಲೆ ತೂ ಚೆನ್ನಕ್ಕೆ ದೆನ್ ಚಿಕ್ಕ ಮಕ್ಳು ಆಟನ. ಡ್ಯಾಡಿ ಪ್ಲೀಸ್, ನೀವಾದ್ರೂ ಮಮ್ಮಿಗೆ ಹೇಳಿ. ಇಲ್ ನೋಡಿ, ಇವಾಗ್ಲೂ ನೀವ್ ಅವಳಿಗೆ ಸಪೋರ್ಟ್ ಮಾಡ್ತೀರಂದ್ರೆ ನಾನು ಒಪ್ಕೊಳ್ಳಲ್ಲ ಇದಕ್ಕೆ. ನಿಮ್ ಮಮ್ಮಿ ಹೇಳ್ತಾ ಇರೋ ರೀತಿ ಸರಿ ಇಲ್ಲದೆ ಇದ್ರು ಹೇಳ್ತಿರೋದು ಮಾತ್ರ ಸರಿಯಾಗಿದೆ ಕಣಮ್ಮ. ನೀವು ಕೂಡ ಏನ್ ಡ್ಯಾಡಿ? ನೋಡು, ನಾನಷ್ಟೇ ಅಲ್ಲ, ನನ್ ಜಾಗದಲ್ಲಿ ನೀನೇ ಇದ್ದಿದ್ರು ಹೀಗೆ ಮಾಡ್ತಿದ್ದೆ. ವರುಣ್ ನೀನ್ ಇಷ್ಟಪಟ್ಟೆ, ಅವನಿಗೆ ನೀನ್ US ಹೋಗೋದು ಇಷ್ಟ ಇಲ್ಲ. ಈ ಕೆಲ್ಸ ಇಲ್ದಿದ್ರೆ ಇನ್ನೊಂದ್ ಕೆಲ್ಸ. ಅರೆ ಅರೆ, ಪ್ರಾಬ್ಲಮ್ ಜಾಬ್ ಅಲ್ಲ ಡ್ಯಾಡಿ. ಕರೆಕ್ಟ್ ಕಣೆ, ಪ್ರಾಬ್ಲಮ್ ಜಾಬ್ ಅಲ್ಲ, ನೀನೇ ಪ್ರಾಬ್ಲಮ್. ಅಲ್ಲ, ಪ್ರಾಬ್ಲಮ್ ಅವನು. ಹಿ ಇಸ್ ಟೂ ಪೊಸೆಸಿವ್. ಅಷ್ಟಕ್ಕೂ ಒಂದು ಪ್ರೀತಿನ ಅಂತ ಡೌಟ್ ಬರ್ತಿದೆ. ಅಲ್ಲ, ಅವನದು ಪ್ರೀತಿನೇ ಅಲ್ಲ, ಅನುಮಾನ, ಭಯ. ಆಯ್ತು ಕಣಮ್ಮ, ಒಂದ್ಸಲ ವರುಣ್ ಹತ್ರ ನೀನು ಓಪನ್ ಆಗಿ ಮಾತಾಡು. ನನಗ್ ಗೊತ್ತು ಅವನ ಹತ್ರ ಓಪನ್ ಆಗಿ ಮಾತಾಡಿದ್ರೆ ಯಾವ ಪ್ರಾಬ್ಲಮ್ ಅದು ಸಾಲ್ವ್ ಆಗುತ್ತೆ ಅಂತ. ಒಂದ್ ವೇಳೆ ಅವನೇ ಪ್ರಾಬ್ಲಮ್ ಅನ್ಕೋ, ನಿನ್ ಡಿಸಿಷನ್ ಸರಿ ಅನ್ಕೋತೀನಿ. ಅವನು ಯಾವತ್ತೂ ಪ್ರಾಬ್ಲಮ್ ಅಲ್ಲ. ಅವನು ಪ್ರಾಬ್ಲಮ್ನ ಫೇಸ್ ಮಾಡೋದೇ ಹೊರತು ಕ್ರಿಯೇಟ್ ಮಾಡೋನಲ್ಲ. ನೀವ್ಯಾರು? ಸಾರಿ ಇವ್ರೆ, ನಿಮ್ ಪರ್ಮಿಷನ್ ಇಲ್ಲದೆ ಒಳಗಡೆ ಬಂದಿದ್ದೀನಿ, ಕ್ಷಮಿಸ್ಬಿಡಿ. ನನ್ನ ಹೆಸರು ರಾವ್, ಪ್ರೀತಿ ಫಾದರ್. ಪ್ರೀತಿ ಯಾರು? ವರುಣ್ ಎಕ್ಸ್ ಲವರ್. ನಿನಗ್ ಗೊತ್ತಿರೋ ವರುಣ್ ಇವಾಗ ಯಾಕೆ ಈ ರೀತಿ ಇದ್ದಾನೆ, ಒಂದ್ ಕಾಲದಲ್ಲಿ ಹೇಗಿದ್ದ ಅಂತ ನಿನಗೆ ಗೊತ್ತಿಲ್ಲ. ನಾನು ಅವನ್ನ ಫಸ್ಟ್ ಹೇಟ್ ಮಾಡ್ತಿದ್ದೆ, ಅದಾದ್ಮೇಲೆ ಲೈಕ್ ಮಾಡ್ತಾ ಇದ್ದೀನಿ. ನೀನು ಅವನ್ನ ಫಸ್ಟ್ ಲವ್ ಮಾಡ್ದೆ, ಆದ್ರೆ ಈಗ ಹೇಟ್ ಮಾಡ್ತಿದೀಯ. ಆದ್ರೆ ಅವನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಎಂದಿಗೂ ಹೇಟ್ ಮಾಡೋದಿಲ್ಲ. ಯಾಕಂದ್ರೆ ಅವನಿಗೆ ಲವ್ ಮಾಡೋದಷ್ಟೇ ಗೊತ್ತು. ಹಾಯ್, ಬಾ ಕುತ್ಕೋ. ಜರ್ಕೋ. ಅದೇನೆ, ನೀನೇ ಅಲ್ವಾ ದಿನ ಮಧ್ಯದಲ್ಲಿ ಕುತ್ಕೊಳ್ಳೋದು? ಇವತ್ತಿಂದ ಈ ಕಡೆ ಕುತ್ಕೋಬೇಕಂತ ಫಿಕ್ಸ್ ಆಗಿದ್ದೀನಿ. ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ಅಪ್ಪಣ್ಣ, ನೀವ್ ನಡೀರಿ. ಆಯ್ತಮ್ಮ. ಇಲ್ ನೋಡಿ, ಲಾಸ್ಟ್ ಟೈಮ್ ನನ್ನ ಇಯರಿಂಗ್ಸ್ ನೋಡಿ ಚೆನ್ನಾಗಿದೆ ಅಂತೆ ಅಲ್ವಾ? ಡೆಲ್ಲಿಯಿಂದ ನನ್ ಕಸನ್ ಬರ್ತಾ ಇದ್ರೆ ನಿನ್ಗೋಸ್ಕರ ತರಿಸಿದೀನಿ, ತಗೋ. ಹೌದೇನೆ, ಅವಾಗಂದಿದ್ದು ನಿನ್ಗಿನ್ನೂ ಜ್ಞಾಪಕ ಇದೆಯಾ? ಥ್ಯಾಂಕ್ಸ್. ಇಟ್ಸ್ ಓಕೆ. ಅಪ್ಪಣ್ಣ, ಆಟೋ ನಿಲ್ಸು. ಸರಿನಮ್ಮ. ಏನಾಯ್ತೆ? ನಾನ್ ಮಧ್ಯದಲ್ಲಿ ಕುತ್ಕೋತೀನಿ, ನೀನ್ ನಿನ್ ಪ್ಲೇಸಲ್ಲಿ ಕುತ್ಕೋ. ಪರವಾಗಿಲ್ಲ, ಕುತ್ಕೋ. ಇಲ್ಲಿ ನೋಡು, ಏಟ್ ತಿಂತ್ಯಾ ನೋಡು, ಬಾ. ಯಾರಾದ್ರೂ ನೀನೇ ಗ್ರೇಟು, ನೀನೇ ಇಂಪಾರ್ಟೆಂಟ್ ಅಂದ್ರೆ ಅವ್ರಿಗೋಸ್ಕರ ನೀನ್ ಡಿಸಿಷನ್ ಚೇಂಜ್ ಮಾಡ್ತೀಯ ಅಲ್ವಾ? ಹೌದು. ಅಪ್ಪಣ್ಣ, ಇನ್ ನಡಿ. ಆಯ್ತಮ್ಮ.
ಏಯ್ ಎಲ್ಲೋ ನಿಮ್ ಹೀರೋ? ಬೆಟ್ಟಿಂಗ್ ಎಷ್ಟು? 200, 250, 300, 350, ಭಾವ ನಮ್ಮ ಹತ್ರ 350 ಎಲ್ಲಿದ್ಯೋ? 400, 500, 600. 700. ಓಕೆ ಡನ್ ಡನ್ ಡನ್. ಕ್ಯಾಶ್. ಏಯ್ ನನ್ನ ಹತ್ರ 350 ಇದೆ, ಮಿಕ್ಕಿದ ಎಲ್ಲಿಂದ ತರ್ತೀಯೋ? ಹಾ ಹಾ ಏಯ್ ಅದು ಕೋಲ್ಡ್ ಡ್ರಿಂಕ್ ಕಣೋ. ಏಯ್ ಟೆನ್ಷನ್ ಮಾಡ್ಕೋಬೇಡ್ವೋ. ಆಟ ಗೆಲ್ಲೋದು ನಾವು, ಸೋತೋಗೋದು ಅವರು. ದುಡ್ಡು ತಗೊಳ್ಳೋದು ನಾವು, ಅದನ್ನ ಕೊಡೋದು ಇವರು. ಏ ವಿಜಯ್, ನೀನು ಹೋಗು. ಈ ಸಲ ಇವ್ರು ಯಾರು ಬೇಡ ಕಣೋ, ನೀನ್ ಹೋಗೋ. ಲೇ ವರುಣ್ ಎಲ್ಲೋ? ಏ ನಿಮ್ ಹುಡ್ಗ ಬಂದ ಕಣೆ. ಅದಕ್ಕೆ ಅವ್ನ್ ಬರದ್ ನಿಂಗೋಸ್ಕರ ಕಣೆ. ಆದ್ರೆ ನಾನ್ ಬಂದಿದ್ದು ಅವನಿಗೋಸ್ಕರ ಅಲ್ಲ. ಬಾಯ್ ಮುಚ್ಕೊಂಡು ಕುತ್ಕೋ. ಹಾಯ್. ನಿನ್ಗೆ ಹಾಯ್ ಹೇಳ್ತಿದ್ದನ್ ಕಣೆ. ವೇಸ್ಟ್ ನನ್ ಮಗ. ನೀನೊಬ್ಬ ವೇಸ್ಟ್ ಅಂತಿದ್ದಾಳೆ. ನನ್ ಬಗ್ಗೆ ನನಗೆ ಗೊತ್ತಿಲ್ದಿರೋದೇನಾದ್ರೂ ಇದ್ರೆ ಹೇಳೋದು ಕೇಳು ಪ್ಲೀಸ್. ಹಂಗಂದ್ರೆ ಅಳು ಅನ್ನು. ಅಳು ಅಂತಿದ್ದಾಳೆ. 2 ವರ್ಷದಿಂದ ಅಳಿಸ್ತಿದ್ದಾಳಂತಲ್ಲ, ಇನ್ನು ಎಷ್ಟು ವರ್ಷ ಅಳಿಸ್ತಾಳಂತೆ? ಇನ್ನೊಂದ್ 20 ವರ್ಷ ತಿರುಗು ಅನ್ನು. ಇನ್ನು 20 ದಿನ ತಿರುಗ್ಬೇಕಂತೆ. 20 ವರ್ಷನಾ? ಆ ಅವಾಗ ಅವ್ರ ಗಂಡ ಮತ್ತೆ ಮಕ್ಳು ಸುಮ್ನೆ ಇರ್ತಾರ? ಇಲ್ಲಿ ನೋಡಿ, ಏಟ್ ತಿಂತೀರ ನೋಡಿ, ನಗ್ಬೇಡಿ. ಸೂಪರ್ ಸೂಪರ್. ಏನಾಯ್ತು? ಮ್ಯಾಚು ಹೋಯ್ತು, ನನ್ ರಿಂಗು ಹೊರಟೋಯ್ತು. ಎಷ್ಟು ಹೊಡೆದಿದ್ರೆ ಗೆಲ್ತಿದ್ವಿ? 6 ಹೊಡಿತೀನಿ. ನಿಮಗೇನಾದ್ರೂ ಪ್ರಾಬ್ಲಮ್? ನಾನು 6 ಹೊಡೆದಕ್ಕೆ ಫಿಕ್ಸ್ ಆಗಿದ್ದೀನಿ. 1 ಬಾಲ್ ಪ್ಲೀಸ್. ಅವನು ಫಿಕ್ಸ್ ಆಗವನಂತೆ. ಟಾರ್ಗೆಟ್ ನೋಡ್ಕೊಂಡಾಗ ಅವನ್ ಮೂತಿ ಮೇಲೆ ಹೊಡೆದೋಗ್ಬಿಡ್ಬೇಕು. ಲೋ ಮಗ, ಸೂಪರ್ ಆಗಿ ಮಾಡ್ದೆ ಕಣೋ. ಹೊಡಿ ಹೊಡಿ ಮಗ, ಯಾಕೋಬೇಕು ಈ ಜಗಳ ಎಲ್ಲ? ಏನೋ ನಿಂದು, ಹೋಗೋ.
ಎಲ್ಲ ಹೋದ್ರು. ನನ್ ರಿಂಗು. ಸಾರಿ ಕಣೋ, ಆಟೋ ಹೋಗ್ಬಿಡುತ್ತೆ ಅಂತ. ಆಟೋಗೋಸ್ಕರ ಆಟನ ಬಿಟ್ಕೊಟ್ಬಿಡ್ತೀಯಾ? ಬಿಡ್ಬೇಡ್ರೋ ಇನ್ನ. ಆಯ್ ಮಮ್ಮಿ. ನನ್ ಕರಿಬೇಡ ಅಂತ ಹೆಸರು ಹೇಳಿಲ್ಲ. ಆಯಮ್ಮ, ಓಕೆನಾ? ಸರಿ, ಹೌದು, ನಿನ್ ಗಂಡ ಹೋದ್ನಾ? ಬಾಯ್ ಮೇಲೆ ಹಾಕ್ತೀನಿ ನೋಡು. ಅಪ್ಪ ಕೆಲ್ಸಕ್ಕೆ ಹೋದ್ರಮ್ಮ? ಇದಾರೆ. ಹೌದಾ? ನಾನು ಆಚೆ ಹೋಗ್ತೀನಿ. ಏಯ್, ದೋಸೆ ತಿನ್ಕೊಂಡೋಗು ಬಾ. ಲತಾ, ನೀನ್ ತಿಂತಾ ಇರು. ತಗೊಳ್ಳಿ. ಇವನೆಲ್ಲಿ? ಇದಾನೆ, ತಿಂಡಿ ತಿಂತಾ ಇದ್ದಾನೆ. ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಎಷ್ಟು ದಿನ ಅಂತ ಹಿಂಗೆ ಸ್ಟಾರ್ಟ್. ಈ ಕಾಲದ ಹುಡುಗರು ಎಷ್ಟು ಬ್ಲ್ಯಾಂಡ್ ಆಗಿರ್ತಾರೆ. ಸ್ಕೂಲಲ್ಲಿ ಓದ್ಬೇಕಾರೇನೆ ಯಾವ ಕಾಲೇಜಿಗೆ ಸೇರ್ಕೋಬೇಕು, ಯಾವ ಕೆಲಸ ಮಾಡ್ಬೇಕಂತ ಫಿಕ್ಸ್ ಆಗಿರ್ತಾರೆ. ಯಾರಿಗಿರಲ್ಲ ಏಮ್ಸು? ನಮಗೂ ಏಮ್ಸ್ ಇದೆ. ಏಮ್ಸ್ ಬೇರೆ, ಡ್ರೀಮ್ಸ್ ಬೇರೆ. ಏನಾದ್ರೂ ಬೇಕು ಅನ್ಕೊಳ್ಳೋದು ಡ್ರೀಮ್, ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ಕೊಳ್ಳೋದು ಏಮ್. ಯಾಕೆ ಸಾಧನೆ ಮಾಡ್ಬೇಕನ್ನೋ ಪರ್ಪಸ್ ಇರ್ಬೇಕಲ್ವಾ? ಪರ್ಪಸ್ ಇಲ್ದೆ ಏನ್ ಬರಲ್ಲಮ್ಮ. ಹೊಟ್ಟೆ ಹಸು ಆದ್ರೆ ಊಟ ತಿನ್ಬೇಕನ್ಸುತ್ತೆ. ಹಸುವು ಪರ್ಪಸ್, ಊಟ ಬೇಕಾಗಿರೋದು ಏಮ್. ಏಯ್, ಬಾಯ್ ಮುಚ್ಕೊಂಡು ದೋಸೆ ತಿನ್ನು. ನನ್ಗೇನ್ ಬೇಕಾಗಿಲ್ಲ. ಈ ಪೌರುಷಿಗೇನು ಕಡಿಮೆ ಇಲ್ಲ. ಏನ್ರಿ ನೀವು ಕೂಡ? ನಾನ್ ಜೀವನ ಪೂರ್ತಿ ಶಾಪಲ್ಲೇ ಕಳೆದ್ಬಿಟ್ಟೆ. ಏನ್ ಸಾಧನೆ ಮಾಡಿದೆ? ಈ ಬಿಸ್ನೆಸ್ ಎಲ್ಲ ಬದುಕೋದಕ್ಕಷ್ಟೇ ಹೊರ್ತು ಸಂಪಾದನೆ ಮಾಡೋಕ್ಕಲ್ಲ. ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಬಂದ್ಮೇಲೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟವೆ. ಇವನು ಕೂಡ ಯಾವ್ದಾದ್ರು ಶಾಪ್ ಹಾಕೊಂಡ್ಬಿಟ್ಟು ಜೀವನ ನಡೆಸ್ತೀನಿ ಅಂತ ನಾವು ಎದುರು ನೋಡಬಾರ್ದು. ಹಾಯಾಗಿ AC ಕ್ಯಾಬಲ್ಲಿ ಉದ್ಯೋಗವನ್ನು ಮಾಡ್ತಾ ಹ್ಯಾಪಿಯಿಂದ ಬದುಕಬೇಕು. ಇದನ್ನೆಲ್ಲ ಅವನು ಯಾವಾಗ ಅರ್ಥ ಮಾಡ್ಕೊಂತಾನೋ ಏನೋ. ಅರ್ಥ ಮಾಡ್ಕೋತಾನ್ ಬಿಡ್ರಿ, ಚಿಕ್ಕೋನಲ್ವಾ. ಈ ಎಲ್ಲದಕ್ಕೂ ಟೈಮ್ ಬರ್ಬೇಕು. ಟೈಮು ಬರೋದಿಲ್ಲ ರಾತ, ಟೈಮು ಮುಗ್ದೋಗುತ್ತೆ. ಇವಾಗ ಯಾರು ಹೇಳ? ಏನೋ ಕೇಳ್ತಿದ್ಯಾ? ಎಲೆ ಕೇಳ್ತಾ ಇದ್ದೀನಿ ಕಣೋ. ಯಾರ್ ಗಿಡದಲ್ಲಿ? ನನ್ ಗಿಡದ್ ಕಣೋ, ಜಾಸ್ತಿ ಆಗಿತ್ತಂತ ಒಂದೊಂದೇ ಕೇಳ್ತಾ ಕೂತಿದ್ದೀನಿ. ಲೆಲ್ಲೋ ಪ್ಲೀಸ್ ಕಣೋ, ಮತ್ತೆ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಬರ್ತೀನಿ. ಆಗ್ಲಿ. ಬಾಯ್ ಬಾಯ್. ಯಾರಾದ್ರೂ ನೋಡ್ತಾರೆ? ಯಾರು ನೋಡಿಲ್ಲ ಆಂಟಿ. ಯಾರಾದ್ರೂ ಯಾರು ನೋಡ್ತಾರೆ? ನೋಡಿಲ್ಲ. ಅಬ್ಬಾ, ಯಾಕೆ ಅವಸರ? ತೊಂದ್ರೆನಾ? ಗಂಟೆ ಆಗೋಯ್ತು. ಅಬ್ಬಾ, ಫೋನ್ ಬರ್ತಿದೆ ನೋಡು. ಅಯ್ಯೋ, ನನಗೂ ಕೂಡ. ಬೇಗ ಮದ್ವೆ ಮಾಡ್ಕೊಳ್ದೆ. ನನ್ ತಲೆ ಯಾಕೆ ತಿಂತಿದ್ಯಾ? ಆಂಟಿ, ನಿನಗೂ ಮದ್ವೆ ಆಗಿದ್ಯಲ್ವಾ? ಸುಮ್ನೆ ಸಂಸಾರ ಮಾಡ್ದಲೆ. ಶಿವ, ಮತ್ತೆ ಫೋನ್ ಬರ್ತಿದೆ ನೋಡು. ಕೆಳಗಡೆ ಆಗದೆ ಇನ್ನೆಲ್ಲಿ ಬಡ್ಕೊಳುತ್ತೆ. ಶಿವ, ಅರ್ಥ ಆಯ್ತು. ಇಲ್ಲ ಶಿವ, ನಿಜವಾಗ್ಲೂ ಫೋನ್ ಬರ್ತಿದೆ. ಇವನನ್ ಮತ್ತೆ. ಏನ್ ಬೇಕಾ? ನಿನ್ ಬೈಕ್ ಬೇಕಾಗಿತ್ತು. ಇವಾಗ ಆಗೋದಿಲ್ಲ. ನೀನ್ ಕೊಡ್ತೀಯ ಬುಜ್ಜಿ? ಆಗೋದಿಲ್ಲ ಮಗ. ಹಾಗಿದ್ರೆ ಅಂಕಲ್ ಮನೆಗ್ ಬರ್ತಾರ ಬುಜ್ಜಿ. ಅಂಕಲ? ಯಾವ ಅಂಕಲ? ಮನೆ ಓನರ್ ಕಣಪ್ಪ. ನೀನ್ ಇವಾಗ ಇದೆಯಲ್ಲ ಓನರ್ ಬುಜ್ಜಿ. ಸರಿ ಕಣೋ, ಬರ್ತೀನಿ, ಇವಾಗ್ಲೇ ಬರ್ತೀನಿ. ಏಯ್ ಏಯ್, ನಿನ್ನ ನೋಡ್ದೆ. ಮಲ್ಲಿಕಾ, ನಿನ್ ಫ್ರೆಂಡ್ ನನ್ನ ನೋಡಿದ್ಲು. ಏನೇ? ಇಲ್ಲ, ನೋಡಿಲ್ವಂತೆ.
ನಾನ್ ನೋಡ್ದೆ, ನನ್ನ ನೋಡಿದ್ಲು. ಏ ನಾನ್ ನೋಡಿದ ಅವನ್ನಲ್ಲ. ನಿನ್ನ ಅಲ್ವಂತೆ. ಮತ್ತಿನ್ಯಾರನ್ನ? ಮತ್ತೆ ಯಾರನ್ನ? ಅವರನ್ನ. ನಿನ್ಗೆ ಹೆಸರು ಹೇಳ್ಬೇಕು, ಈ ತರ ಫಾಲೋ ಆಗೋದು ನಂಗೆ ಇಷ್ಟ ಇಲ್ಲ ಅಂತ. ಈವ್ನಿಂಗ್ ಮನೆಗೆ ಬರ್ತೀನಿ, ನೀನು ಹೋಗು. ಒಂದ್ ಸೋಡಾ ಕೊಡಿ. ಇದೇನ್ ಪದ್ಧತಿ ಗುರುಗಳೇ? ಹಾ ನಿಮ್ ವಯಸ್ಸೇನು, ನೀವ್ ಮಾಡ್ತಿರೋದೇನು? ಏನು ಏನು ಅಂದ್ರೆ ಏನೇ? ಸ್ಮಾರ್ಟ್ ಆಗಿರೋ ವರುಣ್ನ ಬಿಟ್ಟು ಆ ಏಜ್ ಆಗಿರೋರ್ ನೀನೆ. ನೀವು ನಿಮ್ಮನ್ನ ಯೂತ್ ಅಂತ ತಿಳ್ಕೊಂಡಿದ್ರೆ ನಿಮ್ಮ ಏಜ್ ಅಲ್ಲಿರೋರ್ನೇ ನೋಡ್ಕೊಳ್ಳಿ. ನಮ್ಮ ಏಜ್ ಅಲ್ಲಿರೋರು ಯಾಕೆ? ಅವರು ನಮ್ಮ ಅಪ್ಪ. ಅಪ್ಪನಾ? ಯಾಕೆ ಆಗ್ಬಾರ್ದಾ? ಅಯ್ಯೋ, ಯಾಕಾಗ್ಬಾರ್ದು? ಆಗ್ಲಿ, ಪರವಾಗಿಲ್ಲ. ಯಾವತ್ತೂ ಅಂಕಲ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ಕನ್ಫ್ಯೂಸ್ ಆಯ್ತು. ನಮ್ಗಿದು ಮಾಮೂಲೇನೆ. ಮಾರ್ನಿಂಗ್ ಮನೆಯಲ್ಲಿ ಸ್ವಲ್ಪ ಗಲಾಟೆ, ನಾನ್ ಮುನ್ಸ್ಕೊಂಡು ತಿಂಡಿ ತಿಂದಿರಾ ಬಂದೆ. ನನ್ನ ಮಗಳಿಗೋಸ್ಕರ ಅವ್ರ ಏನ್ ಬೇಕಾದ್ರೂ ಮಾಡ್ತಾರೆ. ನನ್ ಮಗಳಂದ್ರೆ ನನಗ್ ಪ್ರಾಣ. ಅಮ್ಮ ಹೋದ್ಮೇಲೆ ಎಲ್ಲಾನು ಅವರೇ. ಹಿ ಇಸ್ ಎವ್ರಿಥಿಂಗ್ ಟು ಮೀ. ಅದರ್ಲಿ ನಿನಗ್ಯಾಕೆ ಸ್ಪೆಷಲ್ ಇಂಟ್ರೆಸ್ಟ್? ಅಯ್ಯೋ, ಏನ್ ಇಂಟ್ರೆಸ್ಟ್ ಇಲ್ಲ. ಫಾಲೋಯಿಂಗ್? ಚಿಚಿ, ಅದೇನಿಲ್ಲ. ಇಲ್ದಿದ್ರೆ ಓಕೆ, ಆ, ಹಾಗೇನಾದ್ರೂ ಇದ್ರೆ ಆ? ಕಾಲ್ ಮುರ್ದ್ಬಿಡ್ತೀನಿ. ಅಯ್ಯೋ ರಾಮ, ಆ ತರ ಕೆಲಸ ಮಾಡಲ್ಲ. ಹಾ. ಆ, ಲೇ ಆ? ನೆನ್ಪಿದೆಯಲ್ಲ, ಹಾಗೇನಾದ್ರೂ ಇದ್ರೆ ಕುಯ್ದಾಕ್ತೀರಾ? ಅಷ್ಟೇ. ನಗ್ರೋ, ನಗ್ರಿ, ಚೆನ್ನಾಗ್ ನಗ್ರಿ. ಆದ್ರೂ 2 ವರ್ಷದಿಂದ ಪ್ರೀತಿಯಿಂದನೇ ಬೀಳ್ತಾ ಇದ್ಯಾ. ಎಷ್ಟೇ ಹೇಳ್ದಾರ ಹುಡುಗಿರಿಂದ ಯಾಕೋ ಬೀಳ್ತೀಯಾ? ಟೈಮ್ ವೇಸ್ಟು. ಏಯ್, ಹುಡುಗಿರ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇದೆ ಅಂತ ಕಣೋ. ಇಷ್ಟ ಇದೆ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂತ ಕಣೋ. ಹೌದಾ? ಆ, ಅಂದ್ರೆ ನಮ್ಮ ಆಂಟಿ ನಾನಂದ್ರೆ ತುಂಬಾ ಇಷ್ಟ ಅಂದ್ಲು, ಹಂಗಂದ್ರೆ ಇಷ್ಟ ಇಲ್ಲ ಅಂತನಾ? ನಾನು ಹೇಳ್ತಿರೋದು ಹುಡುಗಿರ್ ಬಗ್ಗೆ ಕಣೋ, ಆಂಟಿರ್ ಬಗ್ಗೆ ಅಲ್ಲ. ವ್ಯತ್ಯಾಸ ಏನೋ? ಹುಡುಗಿರು ಪ್ರೀತಿಸಿ ಮದ್ವೆ ಆಗ್ತಾರೆ, ಹಾ. ಅದೇ ಆಂಟಿರು ಮದ್ವೆ ಆಗಿ ಪ್ರೀತಿಸ್ತಾರೆ. ಆದ್ರೂ ಅದು ಯಾರನ್ನ ಮದ್ವೆ ಆದ್ರೆ ನನಗೇನು, ಆ? ನನ್ನನ್ ಮಾತ್ರ ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ ಕಣೋ. ನೋಡ್ದ್ಯಾ? ಏಯ್, ನೀನನ್ನ ನೋಡ್ದೆ? ಪ್ರೀತಿ, ಯಾರು ಬಂದಿದ್ದಾರೆ ನೋಡು. ಅಕ್ಕ ಚೆನ್ನಾಗಿದ್ದೇನೆ. ಹಾಯ್ ಗುಂಡು, ಎಲ್ಲಕ್ ಬಂದಿದ್ಯಾ ನೀನು? ಯಾರ ಹತ್ರ ಬಂದಿದ್ಯಾ? ಅಕ್ಕ ನಿನಗ್ ಬರ್ದ್ ಕೊಟ್ಬಿಡ್ತೀನಿ. ರಾಜಮಂಡ್ರಿನಲ್ಲಿ ನನ್ನಾದ್ಮೇಲೆ ಇವಳೇ ಬ್ಯೂಟಿ ಕ್ವೀನ್. ನೀನಿರುವಾಗ ಎಷ್ಟ್ ಚೆನ್ನಾಗೆ ಎಲ್ಲ ನಿನ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ. ಇವಾಗ ಒಂಟಿ ಆಗಿದ್ದೀನಿ. ಅಪ್ಪ ದಿನಾ ಕುಡಿತಾ ಇದಾರೆ. ಅಮ್ಮ ಹೋದ್ಮೇಲೆ ಅಪ್ಪ ಇದನ್ ಕಲ್ತ್ಕೊಂಡ್ರು. ಕುಡಿದ್ರೆ ಅಮ್ಮ ಬಂದ್ಬಿಡ್ತಾಳ? ಆದ್ರೂ ಮದ್ವೆ ಆದ್ಮೇಲೆ ನೀನು ಚೇಂಜ್ ಆಗಿದ್ಯಾ. ಇಲ್ಲಿವರೆಗೂ ಎಷ್ಟು ಆಕ್ಟಿವ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದೆ. ಮದ್ವೆಗ್ ಮುಂಚೆ ಒಂದು ಹುಡುಗಿ ಹೇಗಿರ್ತಾಳೋ, ಮದ್ವೆ ಆದ್ಮೇಲೂ ಅವಳು ಹಾಗೆ ಇದ್ರೆ ಅವಳು ತುಂಬಾ ಖುಷಿಯಾಗಿದ್ದಾಳೆ ಅಂತ ಅರ್ಥ. ಅಂದ್ರೆ ನೀನ್ ಖುಷಿಯಾಗಿಲ್ವಾ? ಕಷ್ಟದಲ್ಲಿರೋದೇ ಸಂತೋಷ ಅನ್ನೋದಾದ್ರೆ ನಾನ್ ಸಂತೋಷವಾಗೇ ಇದ್ದೀನಿ. ಯಾಕೆ ಭಾವ ಚೆನ್ನಾಗ್ ನೋಡ್ಕೋತಿಲ್ವಾ? ಲೈಫಲ್ಲಿ ರಿಯಾಲಿಟಿ ಜೊತೆಗೆ 10% ಫ್ಯಾಂಟಸಿ ಕೂಡ ಇರ್ಬೇಕು. ಪ್ಯಾಷನ್, ಎಕ್ಸೈಟ್ಮೆಂಟ್ ಇರ್ಬೇಕು. ನಮ್ ಲೈಫಲ್ಲಿ ನಮ್ಗೋಸ್ಕರ ಪ್ರೀತಿ ಮಾಡೋ ವ್ಯಕ್ತಿ ಇರ್ಬೇಕು. ಆ ವ್ಯಕ್ತಿ ತನ್ನ ಲವ್ನ ಎಕ್ಸ್ಪ್ರೆಸ್ ಮಾಡೋ ತರ ಇರ್ಬೇಕು. ನಮ್ ಕಷ್ಟ ಸುಖ ಅಷ್ಟೇ ಅಲ್ಲ, ಅವನ್ ಕಷ್ಟ ಸುಖನೂ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಹಾಗಿರ್ಬೇಕು. ನಮಗ್ ಕಷ್ಟ ಅನ್ನಿಸ್ವಾಗ ಅವನ್ ಮಡ್ಲಲ್ಲಿ ತಲೆ ಇಟ್ಕೊಂಡ್ ಮಲಗಿದ್ರೆ ಹಾಯಾಗಿರ್ಬೇಕು. ಅದೇ ಅವನಿಗೆ ಕಷ್ಟ ಅನ್ಸ್ಬೇಕಾದ್ರೆ ನಮ್ ಮಡ್ಲಲ್ಲಿ ತಲೆ ಇಟ್ಕೊಂಡ್ ಮಲಗಿದ್ರೆ ತೃಪ್ತಿಯಾಗಿರ್ಬೇಕು. ನಮ್ಮನ್ನ ಪೂರ್ತಿಯಾಗಿ ಕೇರ್ ತಗೋಬೇಕು. ನಮಗ್ ಜ್ವರ ಬಂದ್ರೆ ನಂಬರ್ 1 ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಹ್ಯಾಪಿ. ಅಲ್ದೆ ಅವನೇ ಪಕ್ಕದಲ್ಲಿದ್ದು ಟ್ಯಾಬ್ಲೆಟ್ ಕೊಟ್ರೆ ಇನ್ನೂ ಹ್ಯಾಪಿ. ಫಿಸಿಕಲ್ ಆಗಿ ಸೈಕಲಾಜಿಕಲ್ ಪ್ರಕಾರ ಕೂಡ ನಮ್ಗೆ ಪೂರ್ತಿ ಸೆಕ್ಯೂರಿಟಿ ಕೊಡ್ಬೇಕು. 4 ಜನದ ಎದುರುಗಡೆ ನಾವು ತಲೆ ಎತ್ತಿ ಗರ್ವದಿಂದ ಓಡಾಡೋ ಹಾಗೆ ಮಾಡ್ಬೇಕು. ಏಯ್, ವರುಣ್ ಬಂದ ಕಣೆ.
ಪಾಪ ತಲೆ ಕೆಟ್ಟವನು ಮತ್ತೆ ಶುರು ಮಾಡ್ಕೊಂಡೆ. ಪಾಪ ಕಣೆ. ಏನೋ ನಡೀತಾ ಇದೆ ಕಣೆ. ಇವತ್ ರಾತ್ರಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ನಾನು ಬರ್ತಿದ್ದೀನಿ, ನೀನು ಬಾ, ನಿನ್ ಜೊತೆ ಮಾತಾಡ್ಬೇಕು. ನಿಜ ಹೇಳು, ನೀನ್ ಯಾವಾಗ್ಲೂ ನಾನು ಲವ್ ಮಾಡ್ತೀಯಾ? ಇಲ್ಲಿವರೆಗೂ ಒಂದ್ ಕ್ಷಣ, ಒಂದ್ ವಾರ, ಒಂದ್ ವರ್ಷ, ಜೀವನ ಪೂರ್ತಿ. ಐ ಲವ್ ಯು. ಲತಾ, ನಾನು ಶಾಪ್ಗೆ ಹೋಗಿ ಬರ್ತೀನಿ. ಸರಿ. ಲತಾ, ಏನಂದ್ರೆ? ವರುಣ್, ವರುಣ್, ಏನಾಯ್ತು ರೀ? ಏನಾಯ್ತು? ಅಪ್ಪ, ವರುಣ್, ಆಂಬ್ಯುಲೆನ್ಸ್ಗೆ ಫೋನ್ ಮಾಡು. ವೇಸ್ಟರ್ ಮಗ. ಏನೂ ಆಗಿಲ್ಲ, ಸಣ್ಣ ಸ್ಟ್ರೋಕ್ ಅಷ್ಟೇ, ಹೆದರ್ಕೊಳ್ಳುವಂಥದ್ದೇನಿಲ್ಲ ಸದ್ಯಕ್ಕೆ. ಮುಖ್ಯವಾಗಿ ಅವ್ರಿಗೆ ಯಾವುದೇ ಟೆನ್ಷನ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಮತ್ತೆ ಸ್ಟ್ರೋಕ್ ಏನಾದ್ರು ಆದ್ರೆ ತುಂಬಾ ಡೇಂಜರ್. ಥ್ಯಾಂಕ್ ಯು. ಏನೂ ಆಗಲ್ಲಮ್ಮ, ಏನೂ ಆಗಲ್ಲ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇದು ಎಕನಾಮಿಕ್ಸ್ ಅಲ್ಲಿ ತುಂಬಾ ಮುಖ್ಯವಾದ ಪಾಠ. ಫಾರ್ ಎಕ್ಸಾಂಪಲ್, 1 ಸ್ಪೂನ್ ಶುಗರ್ ತಿಂದ್ರೆ ತುಂಬಾನೇ ಸಿಹಿ ಆಗಿರುತ್ತೆ. ಅದೇನೆ 2ನೇ ಸ್ಪೂನ್ ತಿಂದ್ರೆ ಅದ್ರ ರುಚಿ ಕಮ್ಮಿ ಆಗುತ್ತೆ. ಮತ್ತೆ ಮತ್ತೆ ಇನ್ನ ತಿಂತಾನೆ ಇತ್ತು ಅಂದ್ರೆ ನಮ್ಗೆ ರುಚಿ ತಟ್ಟೋದಿಲ್ಲ. ಪ್ರೀತಿ, ಏನ್ ಮಾಡ್ತಾ ಇದ್ಯಾ? ಕ್ಲಾಸ್ ರೂಮ್ ಅಲ್ಲಿ ಮೊಬೈಲ್ ಏನು? ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೊರಗೆ ಹೋಗ್ತಾ ಇರೋ. ಇಲ್ಲೇ ಇಲ್ಲೇ ನಿಲ್ಸು. ತಗೋ. ಏನಾಯ್ತು ನಿಮ್ ಫ್ರೆಂಡ್ಗೆ? ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ. ಅದು ವರುಣ್ ಅವ್ರ ಅಪ್ಪನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಯ್ಯೋ, ಏನಾಯ್ತು? ಹಾರ್ಟ್ ಸ್ಟ್ರೋಕ್ ಚಿಕ್ಕದೆ, ಆದ್ರೆ ಈಗ ಪರವಾಗಿಲ್ಲ. ಆ ವಿಷಯ ನನ್ಗೆ ಹೇಳಿದ್ರೆ ಏನಾಗುತ್ತೆ? ಅವನಂಗೆ ಯಾರಿಗೂ ಏನು ವಿಷಯ ಹೇಳೋದಿಲ್ಲ. ನನಗೆ ಹೇಳ್ಬೇಕಲ್ವಾ? ಇಷ್ಟು ವರ್ಷ ನಾವು ಫ್ರೆಂಡ್ಸು. ನಮ್ಗೇನೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ಕೂಲಾಗಿ ಫೋನ್ ಮಾಡವನೆ. ಅವ್ನಿಗೆ ಯಾರು ಬೇಕಾಗಿಲ್ಲ, ಏನು ಶೇರ್ ಮಾಡ್ಕೊಳ್ಳೋದಿಲ್ಲ. ನೀನ್ ಸುಮ್ನೆ ಇರೋ. ನೀನ್ ಮನೆಗೆ ಹೋಗು, ಅವನೇ ನಿಂಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಯಾಕೋ ಅಷ್ಟೊಂದು ಮೈ ಮುರಿತಾ ಇದ್ಯಾ? ಸೋಲೋದಕ್ಕೆ ಅಷ್ಟೊಂದು ಕಾತುರದಿಂದ ಕಾಯ್ತಿದ್ಯಾ? ಸುಮ್ನೆ ನನ್ನ ಕೆಣ್ಕೋಕ್ ಹೋಗ್ಬೇಡ, ಒಂದೇ ಏಟ್ಗೆ ಬೀಜ್ಗಳು ಒಡ್ದೋಗುತ್ತೆ. ಪೌರುಷ ಮಾತಲ್ಲ ಕಣೋ, ಆಡ್ದಲ್ಲಿ ತೋರ್ಸು. ನಾನು ಸಿನ್ಸಿಯರ್ ಆಗಿ ಆಡಿದ್ರೆ ಗೆಲ್ಲೋದಕ್ಕಲ್ಲ, ಮತ್ತೆ ಆಡೋದಕ್ಕೂ ಭಯ ಪಡ್ತೇನೆ. ನೀನು ಆಡೋ, ಯಾರು ಬೇಡ ಅಂದ್ರು. ಆದ್ರೆ ಪಂದ್ಯ 700 ರೂಪಾಯಿ ಅಲ್ಲ, 7,000 ರೂಪಾಯಿ. ಮಗದಿರ ಡೇಲ ಕೇಳ್ದಲ್ಲ, ಗಂಡ್ಸಾಗಿದ್ರೆ ಬೆಟ್ ಕಟ್ಟಿ ಅಂತ. 7,000. ಏನೋ 2,000. ಇಲ್ಲಿ ನೋಡು ರಿಂಗು, 10,000. ನಾವು ಗೆದ್ರೆ 2,000, ನೀವು ಗೆದ್ರೆ 10,000. ಏ ವರುಣ್, ನಿನ್ಗೆ ಫೋನು ಅರ್ಜೆಂಟ್ ಅಂತೆ. ಯಾರೋ? ಪ್ರೀತಿ. ಹಾ ಹೇಳು. ನನಗ್ ಜ್ವರ ಬಂದಿದೆ. ಅಯ್ಯೋ ಹೌದಾ? ನಿನ್ನ ನೋಡ್ಬೇಕು. ಮ್ಯಾಚ್ ಅಲ್ಲಿ ಇದೀನಿ. ನಿನ್ನ ನೋಡ್ಬೇಕು. ಅಯ್ಯೋ ಮ್ಯಾಚ್ ಅಲ್ಲಿ ಇದೀನಿ ಅಂತ ಹೇಳ್ತಿದ್ದೀನಲ್ಲ. ನಿನ್ನ ನೋಡ್ಬೇಕು. ಪ್ರೀತಿ, ಅರ್ಥ ಮಾಡ್ಕೋ, ಟ್ಯಾಬ್ಲೆಟ್ ತಗೋ, ಸರಿ ಹೋಗುತ್ತೆ. ನೀನ್ ಬಂದ್ರೇನೆ ಟ್ಯಾಬ್ಲೆಟ್. ಹೇಳದ್ ಅರ್ಥ ಆಗ್ತಿಲ್ವಾ ನಿನ್ಗೆ? ಪಾರ್ಕಲ್ಲಿ ವೇಟ್ ಮಾಡ್ತಿರ್ತೀನಿ, ಅದಾದ್ಮೇಲೆ ಇನ್ನಿಷ್ಟ. ಹಲೋ ಹಲೋ ಪ್ರೀತಿ. ಹಾಯ್.
ಮುದ್ದು ಮಾಡ್ಬೋದಲ್ಲ? ಆ ಏನು? ಜ್ವರ ಬಂದಿದೆಯಲ್ಲ, ಸ್ವಲ್ಪ ಮುದ್ದು ಮಾಡಿದ್ರೆ ನಿನ್ಗೇನಾಗುತ್ತೆ? ಚಿನ್ನು ಬುಜ್ಜಿ, ಹ್ಮ್ ಜ್ವರ ಬಂದಿದ್ಯಾ ನಿನ್ಗೆ? ಹ್ಮ್ ಯಾಕೆ ಬಂತು? ಏನೋ. ಸರಿ ಹೋಗುತ್ತೇಳು, ಹ್ಮ್ ನಾನು ಮಾತ್ರೆ ಕೊಟ್ಟಿದ್ದೀನಲ್ವಾ? ಇವಾಗ ಹ್ಯಾಪಿನಾ? ತುಂಬಾ. ನೀನ್ ಹ್ಯಾಪಿ, ಸೊ ನಾನು ಹ್ಯಾಪಿ. ಅಲ್ಲವರು ಮ್ಯಾಚಲ್ಲಿ ಸೋತಿರ್ತಾರೆ, ಪರವಾಗಿಲ್ಲ, ಫ್ರೆಂಡ್ಸ್ ಅಲ್ವಾ, ಅರ್ಥ ಮಾಡ್ಕೋತಾರೆ. ನಿನಗೇನೋ ಜ್ವರ ಬಂದಿತ್ತು, ನಾನು ಬರೋವರೆಗೂ ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ ಅಂತ ಹೇಳಿದೆ, ನಾನು ಬಂದ್ಬಿಟ್ಟೆ. ನೀನ್ ಹ್ಯಾಪಿ ಅಂದ್ರೆ ನಾನು ಹ್ಯಾಪಿ. ಅಲ್ಲಿ ಅವರು ನನ್ನ ನಂಬ್ಕೊಂಡು ಬೆಟ್ಟ ಹಾಕಿದ್ರು, ದುಡ್ಡು ಹೋಗುತ್ತೆ, ಆದ್ರೂ ಪರವಾಗಿಲ್ಲ, ಫ್ರೆಂಡ್ಸ್ ಅಲ್ವಾ, ಅರ್ಥ ಮಾಡ್ಕೋತಾರೆ. ಹಾಗಾದ್ರೆ ಏನಕ್ಕೆ ಬಂದೆ? ನಿನ್ ಬರಕ್ ಹೇಳ್ದೆ. ಬೇಕಾಗಿಲ್ಲ, ನಾನ್ ಕೇಳಿದಾಗ ಬರೋದ್ ಬೇಕಾಗಿಲ್ಲ. ನಾನೇ ಹುಚ್ಚಿ, ಸ್ವಲ್ಪ ಹೊತ್ತು ನಿನ್ ಹೆಗಲ್ ಮೇಲೆ ತಲೆ ಇಟ್ಕೊಳ್ಳೋಣ ಅನ್ಕೊಂಡೆ. ಸರಿ ಹೋಗ್ಲಿ ಬಿಡು. ಬೇಕಾಗಿಲ್ಲ, ನೀನ್ ಇಲ್ಲ ಅಂದ್ರೆ ಮ್ಯಾಚ್ ಗೆಲ್ಲಲ್ಲ ಅಲ್ಲ. ಹೋಗು, ಹೋಗಿ ಗೆಲ್ಲಿಸು. ಅಲ್ಲಿ ಮ್ಯಾಚ್ ಅಲ್ಲಿ ಸೋತಿರ್ತಾರ ಅವರು. ಛೇ, ಪ್ರೀತಿನ ಸುಮ್ಮನೆ ಹರ್ಟ್ ಮಾಡ್ದೆ. ನಾಳೆ ಅವಳ ಬರ್ಡೇ ಅಲ್ವಾ, ಕೂಲ್ ಮಾಡೋಣ. ಹ್ಯಾಪಿ ಬರ್ಡೇ ಪ್ರೀತಿ. ಏಯ್, ಯಾರೋ ನೀವು? ಇಲ್ಲಿ ಏನ್ರೋ ಕೆಲಸ ನಿಮ್ಗೆ? ಯಾರೋ ನೀವು? ನಿಮ್ಗೇನ್ ಕೆಲಸ ಇಲ್ಲಿ? ಪೊಲೀಸ್ನೇ ಪ್ರಶ್ನೆ ಮಾಡಬೇಡಿ. ನಾವೇನ್ ಮಾಡಿದ್ವಿ? ಬರೀ ಮಾತಾಡ್ತಿದ್ವಿ ಅಷ್ಟೇ. ಅಷ್ಟು ಸೀಕ್ರೆಟ್ ಆಗಿ ಏನ್ ಮಾತಾಡ್ತಾ ಇದ್ರು? ಮರ್ಯಾದೆಯಿಂದ ಮಾತಾಡು. ಏನೋ ನಿನ್ಗೇನೋ ಮರ್ಯಾದೆ? ಪೊಲೀಸ್ ಹೊಸದಾಗ್ ಬಂದಿದ್ಯಾ? ಯಾವ ಸೆಂಟ್ರೆ ನಿಂದು? ಎಷ್ಟ್ ರೇಟ್ ಫಿಕ್ಸ್ ಆಗಿದೆ? ಪೊಲೀಸ್ ಅಂತ ಹೇಳ್ತಿರೋದಕ್ಕೆ ಸುಮ್ಮನಿದಿಲ್ಲ ಅಂದ್ರೆ ಏನೋ ಮಾಡ್ತ್ಯಾ, ಏನೋ ಮಾಡ್ತ್ಯಾ? ಸರ್ ಪ್ಲೀಸ್ ಬಿಟ್ಬಿಡಿ ಸರ್, ನಾವು ಬರೀ ಫ್ರೆಂಡ್ಸ್. ಫ್ರೆಂಡ್ಸಾ? ಯಾವ ಫ್ರೆಂಡ್ಸು? ಯಾಕೆ ಮನೆಯವ್ರು ಗೊತ್ತಿಲ್ದಲೆ ಇವನ್ ಜೊತೆ ಚಕ್ಕರ್ ನಡ್ಬೇಕಾದ್ರೆ ಬರ್ಲಿಲ್ವ ಅಳು? ನಿಮ್ಮ ಅಪ್ಪನ ಹೆಸರೇನೆ, ನಿಂಗಿನ್ನ ಮದ್ವೆ ಆಗಿಲ್ವಾ? ನಿಮ್ಮ ಅಪ್ಪ ಇವನ್ ಜೊತೆ ಅದಕ್ಕೆ ಕಳ್ಸಿದಾನ? ವರುಣ್, ಇಶ್ಯೂ ದೊಡ್ಡದ್ ಮಾಡ್ಬೇಡ ಪ್ಲೀಸ್. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಬಿಟ್ಬಿಡಿ, ಹೋಗ್ತೀವಿ. ಬಿಡ್ಬೇಡ, ಹಿಡ್ಕೊಳ್ಳೋಣ. ಬಾರೆ ಬಾರೆ. ಬಾ. ಏಯ್, ನಿನ್ ಗಂಡಸ್ತನ ಇವಳ ಮುಂದೆ ಪ್ರೂವ್ ಮಾಡಕ್ಕೆ 3 ನಿಮಿಷ ಸಾಕು. ನಮ್ ಹತ್ರ ಪ್ರೂವ್ ಮಾಡ್ಕೊಳಕ್ಕೆ 3 ತಿಂಗಳಾದ್ರೂ ಬೇಕು. 3 ನಿಮಿಷ ಸಾಕು. ನಾನ್ ಗಂಡ್ಸು, ನೀನು ಗಂಡ್ಸೆ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ಸುಮ್ಮನೆ ಸರ್ ಪ್ಲೀಸ್ ಸರ್, ನೀವು ನಾನು ಮಾತು ಕೇಳೋ ಸರ್. ತಗೊಳ್ಳಿ ಸರ್, ಇದು ಇಟ್ಕೊಳ್ಳಿ ಸರ್, ನಾನು ಮಾತಾಡ್ತೀನಿ. ಹೋಗಿ ಸರ್, ಕರ್ಕೊಂಡು ಹೋಗೋ. ನೀನು ಹೋಗ, ನಾನು ಮಾತಾಡ್ತೀನಿ. ಪ್ರೀತಿ ಕರ್ಕೊಂಡು ಹೋಗೋ ಮೊದಲು. ಹೋಗೋ, ನೀನು ಹೋಗೋ, ಕರ್ಕೊಂಡು ಹೋಗೋ.
ಅಂಕಲ್ ಏಯ್! ಇನ್ನು ಮುಂದೆ ಈ ರೀತಿ ಎಲ್ಲ ಮಾಡಿದ್ರೆ ಇಬ್ರಲ್ಲಿ ಒಬ್ಬರೇ ಇರ್ತಾರ ಅಷ್ಟೇ. ಮಗಳು ಅಂತಾನೂ ನೋಡೋದಿಲ್ಲ, ಸಾಯಿಸ್ಬಿಡ್ತೀನಿ ನಿನ್ನ. ಅಕ್ಕ ಹೇಳೋ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು? ಅರ್ಜೆಂಟಾಗಿ ಮನೆಗೆ ಬರಕ್ಕ. ಸರಿನಪ್ಪ. ಹಲೋ ಪ್ರೀತಿ, ಆರ್ ಯು ಓಕೆ? ನೋ, ಐ ಆಮ್ ನಾಟ್ ಓಕೆ. ಏನಾಯ್ತು? ನನ್ ಭಾವನ್ ಜೊತೆ ನನ್ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಮುಹೂರ್ತ ಕೂಡ ನೋಡ್ತಿದ್ದಾರೆ. ನನಗೆ ಟೆನ್ಷನ್ ಆಗ್ತಿದೆ. ಏನೋ ಒಂದ್ ಮಾಡೋಣ. ನನಗಷ್ಟ್ ಟೈಮ್ ಇಲ್ಲ. ನಮ್ಮ ಅಪ್ಪನ ಬಗ್ಗೆ ನನಗೆ ಗೊತ್ತಿಲ್ಲ. ಅನ್ಕೊಂಡ್ಮೇಲೆ ಇಲ್ಲಲ್ಲ. ಮತ್ತೇನ್ ಮಾಡೋಣ? ಎಲ್ಲಿಗಾದ್ರೂ ಹೋಗ್ಬಿಡೋಣ. ಪ್ರೀತಿ, ಇಲ್ಲಿ ನೋಡು, ಒದೆ ತಿಂತ್ಯ ಹೇಳ್ತಿದ್ದೀನಿ. ನೀನ್ ಬಂದ್ರೇನೆ ನನ್ ಮದ್ವೆ, ಇಲ್ಲ ಅಂದ್ರೆ ನನ್ ಸಾವು. ಏನಪ್ಪ, ಏನಾಯ್ತು? ಏನಿಲ್ಲ ಅಮ್ಮ. ಹಾ ಪ್ರೀತಿ, ಬಸ್ ನಂಬರ್ ಪ್ರೀತಿ. ಏಯ್! ನನ್ನ ಮಗಳಿಗೆ ಏನಾದ್ರೂ ಆದ್ರೆ ನಿನ್ನ ಸಾಯಿಸ್ತೀನಿ ಕಣೋ. ಮತ್ತೆ ಹೇಳ್ತಿದ್ದೀನಿ, ನಿನ್ ಮಗಳಿಗೇನಾದ್ರೂ ಆದ್ರೆ ನೀನ್ ನನ್ನ ಸಾಯಿಸೋದಿರ್ಲಿ, ನಾನೇ ನಿನ್ನ ಸಾಯಿಸ್ತೀನಿ. ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ನನ್ನ ಮಗಳ ಮೇಲೆ ಪ್ರೀತಿ ಕಾಣಿಸ್ತು. ಅವನ ಕೋಪದಲ್ಲಿ ನನ್ನ ಮಗಳಿಗೆ ಏನಾಗಿದೆಯೋ ಅನ್ನೋ ಭಯ ಕಾಣಿಸ್ತು. ಅವನ್ ಹೇಳ್ತಿರೋದ ನಿಜನೇನೋ, ನಾವು ಅನ್ಕೊಂಡಿದ್ದೇನೋ ಸುಳ್ಳು ಅಂತ ಅನಿಸ್ತಾ ಇತ್ತು. ಎಂಕ್ವೈರಿ ಮಾಡಿದ್ವಿ. ಏಯ್, ಇಲ್ಲಿ ನೋಡು. ಪ್ರೀತಿಯಲ್ಲಿ ಅಮ್ಮ, ಪ್ರೀತಿಗೇನಾಯ್ತು? ನಡೆದಿದ್ದೇನೋ ನಡೆದೋಗಿದೆ. ಮನೆಗೆ ಹೋಗೋಣ ಬಾ. ಪ್ರೀತಿಗೇನಾಯ್ತು? ನಿನಗ್ ಬೇಡ್ಕೊಳ್ತೀನಿ, ಮನೆಗೆ ಹೋಗೋಣ, ನಡಿ. ಲೇ ವರುಣ್, ಲೇ ವರುಣ್. ಪ್ರೀತಿಯಲ್ಲಿ ಪ್ರೀತಿಗೇನಾಯ್ತು? ಹೋಗು ಸುಧಾಕರ್, ಮಗನ್ ಮನೆ ಕರ್ಕೊಂಡೋಗು. ಏಯ್, ಪ್ರೀತಿಯಲ್ಲಿ ನನಗೊತ್ತು, ಇದೆಲ್ಲ ನೀನ್ ಮಾಡ್ತಿರೋ ಡ್ರಾಮಾ. ಏನ್ ಮಾಡ್ದೆ? ನನ್ ಪ್ರೀತಿನ ಏನ್ ಮಾಡ್ದೆ? ಏನಾಯ್ತು ಅವಳಿಗೆ? ಓಡ್ ಹೋದ್ಲು ಕಣೋ. ನೀನು ನಾನು ಬೇಡ ಅಂತೇಳಿ ಯಾವನ್ ಜೊತೆನೋ ನಿನ್ ಫ್ರೆಂಡ್ ಸೀನು ಜೊತೆ ಓಡೋದ್ಲು. 18 ವರ್ಷದಿಂದ ಸಾಕಿದ ನನ್ನ ಪ್ರೀತಿನ, 18 ತಿಂಗಳಿಂದ ಪ್ರೀತಿಸಿದ ನಿನ್ನ ಪ್ರೀತಿನ ಫುಟ್ಬಾಲ್ ಹೊಡೆದಂಗೆ ಹೊಡೆದು ಓಡೋದ್ಲು. ನಂಬಕ್ಕಾಗ್ತಿಲ್ಲಲ್ವಾ ನಿನಗೆ? ನಾನು ನಂಬಲಿಲ್ಲ. ಒಬ್ಬ ಪ್ರೇಮಿಯಾಗಿ ನಿನ್ನ ಪ್ರೇಯಸಿನ ಎಷ್ಟು ಮಟ್ಟಿಗೆ ನಂಬಿದ್ಯೋ, ಒಬ್ಬ ತಂದೆಯಾಗಿ ನನ್ನ ಮಗಳನ್ನ ನಾನು ಅಷ್ಟೇ ನಂಬಿದ್ದೆ. ಆದ್ರೆ ಏನಾಯ್ತು? ಓಡ್ ಹೋದ್ಲು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ
ನಂಬಿಕೆ ಮೇಲೆನೆ ನಂಬಿಕೆ ಹೋಯ್ತು ಕಣೋ. ಹೇಳ್ರು ಅವನಿಗೆ. ಹೌದು ಕಣೋ, ಆ ಸೀನು ಮೋಸ ಮಾಡ್ದ. ಚೆನ್ನಾಗಿ ಪ್ಲಾನ್ ಮಾಡಿ ವರ್ಕೌಟ್ ಮಾಡಿದನು. ಅವ್ನು ಯಾರು ಬೇಕಾಗಲ್ಲ, ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ನಾನು ತುಂಬಾ ಸತಿ ಹೇಳಿದ್ದೀನಿ, ಶೇರ್ ಮಾಡ್ಕೊಳ್ತಾ ಇದ್ರೆ ಯಾವ ಸಂಬಂಧಕ್ಕೂ ಬೆಲೆ ಇರೋದಿಲ್ಲ ಅಂತ. ನಿಮ್ ಮಧ್ಯೆ ಒಂದು ಸಣ್ಣ ಸಮಸ್ಯೆ ಬಂದ್ರು ಅದನ್ನೇ ದೊಡ್ಡದು ಮಾಡ್ತಾ ಇದ್ದ ಅವನು, ಗೊತ್ತಾ? ಸೀಮೆಗಿಲ್ದಿರೋ ಮ್ಯಾಚು ನಿನ್ಗಿಂತ ಹೆಚ್ಚಾ? ಯಾಕೆ ನೀನು ಫಾಲೋ ಮಾಡೋದ್ರೆ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ಆದ್ರೂ ನೀನಂತ ಹುಡುಗಿ ಸಿಕ್ಕಿದ್ರೆ ಮ್ಯಾಚ್ ಇಂದೇನು ಎಕ್ಸಾಮ್ ಇಂದ ಆಚೆ ಬಂದ್ಬಿಡ್ತಾ ಇದ್ದೆ. ಅಲ್ಲ ಕಣೋ, ಪ್ರಾಬ್ಲಮ್ ಅವನೇ ಕ್ರಿಯೇಟ್ ಮಾಡಿ ಸೊಲ್ಯೂಷನ್ ನಿನ್ಗೆ ಹೇಳ್ತಾ ಇದ್ದ. ನಿನ್ ಸ್ಕೀಮ್ ಏನು ಅಣ್ಣ? ಹಲೋ ರಾಹುಲ್ ಅವರೇ, 10 ನಿಮಿಷ ಸಿಟಿ ಸರ್ಕಲ್ ಹತ್ರ ಹೋದ್ರೆ ನಿಮ್ಮ ಪ್ರೀತಿ ಮಗಳನ್ನ ನೀವು ಅಲ್ಲಿ ನೋಡ್ಬೋದು. ಮನೇಲಿ ಮದ್ವೆ ಸೆಟ್ ಮಾಡಿದಾಗ ಯೋಚನೆ ಮಾಡೋದಿಕ್ಕೂ ಟೈಮ್ ಕೊಡ್ಲಿಲ್ಲ ಅವನು. ನನ್ ಭಾವನ್ ಜೊತೆ ನನ್ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಆದ್ರ ವರುಣೇನು ಅವ್ರನ್ನ ಪೊಲೀಸರು ಅನ್ಕೊಂಡವನ, ಪುರ್ಕಿಗಳು ಅಂತ ಅನ್ಕೊಂಡವನ. ನೀನ್ ಲೈಫ್ ಲೈನ್ ಅವ್ನ ಹೆಂಗ್ ತಡ್ಕೊಂಜ ಗೊತ್ತಿಲ್ಲ. ಸೀನು, ಯು ಆರ್ ಮೈ ಲವ್ಲಿ ಫ್ರೆಂಡ್. ನೀ ನನ್ನ ಇಷ್ಟಪಡ್ತಿದ್ಯಾ ಅಲ್ವಾ? ಇವಾಗಿಂದಲ್ಲ, ಯಾವಾಗಿಂದನೋ. ನನಗ್ ಬೇಕಾಗಿರೋ ಲವ್ ವರುಣ್ ಹತ್ರ ಇಲ್ಲ ಅಂತ ನನಗ್ ಗೊತ್ತಾಗೋಯ್ತು. ನೀ ಇಷ್ಟು ಮಾತಾಡ್ತಿದ್ರೆ ನೀನು ಗುಂಡಿಗೆ ಮೇಲಲ್ಲ, ನಾನ್ ತಲೆ ಮೇಲೆ ಇಟ್ಕೊಂಡು ನಿನ್ನ ಪ್ರೀತಿ ಮಾಡ್ತೀನಿ. ಪ್ರೀತಿ ಹಾಗಾದ್ರೆ ನಾನು ಎಲ್ಲಾದ್ರೂ ಕರ್ಕೊಂಡು ಹೋಗು. ನಾನು ಹೇಳ್ದಂಗ್ ನೀ ಮಾಡು. ಏನ್ ಮಾಡ್ಬೇಕು? ವರುಣ್ ಫೋನ್ ಮಾಡು. ಅಂತವನ್ನ ನಾವು ಬಿಡಬಾರ್ದು. ಅವ್ನು ಎಲ್ಲೇ ಇದ್ರು ಸರಿ, ಅವನ್ನ ಕತ್ತರಿಸಿ ಸಾಯ್ಸಾಕ್ಬಿಡ್ಬೇಕು. ಆನಲ್ ಮಗನ ಸಾಯ್ಸಾಕ್ಬಿಡ್ಬೇಕು. ಅವನ್ ಚೀಟ್ ಮಾಡಿರೋದಕ್ಕಿಂತ ಅವಳು ಚೀಟ್ ಮಾಡಿದ್ಲು ಅನ್ನೋದನ್ನ ಅರ್ಗಿಸ್ಕೊಳಕ್ ಆಗ್ತಿಲ್ಲ ನನಗೆ. ಅಷ್ಟೊಂದು ಪ್ರೀತಿಸಿದ್ದ ಅವಳ ನನಗ್ ಮೋಸ ಮಾಡ್ಬೇಕನ್ನೋದನ್ನ ಐಡಿಯಾ ಹೇಗೋ ಬಂತ ಅವಳಿಗೆ. ಅಳ್ಬೇಡ ಮಗ, ಅಳ್ಬೇಡ. ಲೇ ವರುಣ್, ಲೇ ವರುಣ್, ವರುಣ್ ಎದ್ದೇಳು. ಹೇ ಲೇ ಲೇ ವರುಣ್, ಲೇ ವರುಣ್, ವರುಣ್. ಮಗ, ಲೇ ಅಲ್ಲಿ ಅಪ್ಪನ ಪರಿಸ್ಥಿತಿ ಸರಿ ಇಲ್ವೋ? ನನ್ನ ಪರಿಸ್ಥಿತಿನೂ ಚೆನ್ನಾಗಿಲ್ಲ. ಲೇ ಅಪ್ಪ ನಿನ್ನ ನೋಡ್ಬೇಕು ಅಂತೀಯಾರೋ? ನನ್ಗೂ ಅವಳನ್ನ ನೋಡ್ಬೇಕು ಅಂತಿದ್ದೆ ಕಣ. ಲೇ ನೀನೀಗ ಅಪ್ಪ ನೋಡಿಲ್ಲ ಅಂದ್ರೆ ಇನ್ ಯಾವತ್ತೂ ನೋಡಕ್ ಆಗಲ್ವೋ? ಹೌದು, ನಾನು ಯಾವತ್ತಿಗೂ ಅವಳನ್ನ ನೋಡಕ್ಕಾಗಲ್ಲ. ಆರಾಮಾಗಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಎದ್ದೇಳು, ಎದ್ದೇಳು, ಎದ್ದೇಳು. ಮಾತಾಡಿ ತುಂಬಾ ವರ್ಷಗಳಾಗಿದೆ. ಇವಾಗ್ಲೂ ಕೂಡ ನಾನು ಮಾತಾಡದೆ ಇದ್ರೆ ಮತ್ತೆ ಮಾತಾಡಕ್ಕೆ ಚಾನ್ಸ್ ಇರೋದಿಲ್ಲ ಅಂತ ಭಯ ಆಗ್ತಾ ಇದೆ. ಅರುಣ್, ನನಗೆ ನಿನ್ನ ಮೇಲೆ ಕೋಪ ಇದೆ ಅಂತ ಅನ್ಕೊಂತಿದ್ದಾಳೆ. ನಿಮ್ಮ ಅಮ್ಮನೂ ಸಹ ನಿನ್ನ ಮೇಲೆ ಕೋಪ ಇಲ್ಲ, ಭಯ ಭಯ. ಮಗ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ ಹೊರತು ಆಸೆ ನೆರವೇರ್ಲಿಲ್ಲ ಅಂತ ಅಸಮರ್ಥ ಅಂತ ಕೈಲಾಗ್ದಲ್ಲಿರೋ ಕಣೋ.
ಆದ್ರೆ ಇವಾಗ ಮನುಷ್ಯನ್ಗೆ ಎರಡನೇ ಅವಕಾಶ ಇರಬೇಕು, ಇರುತ್ತೆ. ಗೆದ್ದವನ್ಗೆ ಸೋಲಿನ ರುಚಿ ಗೊತ್ತಾಗ್ಬೇಕು ಅಂತ, ಸೋತಿ ಹೋದವನ್ಗೆ ಗೆಲುವಿನ ರುಚಿ ಗೊತ್ತಾಗೋದಕ್ಕೆ. ನಿನ್ನ ಸೋಲಿನ ಹಿಂದೆ ಗೆಲುವು 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 ಗೆಲುವು. ಅಮ್ಮ, ಅಂಗಡಿಗೆ ಹೋಗಿ ಬರ್ತೀನಿ. ಅಪ್ಪ ಯಾವಾಗ್ಲೂ ಹೇಳೋರು, ಪ್ರತಿ ಮನುಷ್ಯನಿಗೂ ಜೀವನದಲ್ಲಿ ಏಮ್ ಇರಬೇಕು. ನಾನು ಯಾವಾಗ್ಲೂ ಅಪ್ಪನಿಗೆ ವಿರೋಧಿಸ್ತಿದ್ದೆ, ಪ್ರತಿ ಏಮ್ಗೂ ಒಂದು ಪರ್ಪಸ್ ಇರಬೇಕು ಅಂತ. ಅಪ್ಪ ಸಾಯೋವರೆಗೂ ನನ್ನ ಲೈಫ್ಗೆ ಏಮ್, ನನ್ನ ಏಮ್ಗೆ ಪರ್ಪಸ್ ಗೊತ್ತಾಗ್ಲಿಲ್ಲ ಕಣೋ. ವರುಣ್, ಏ ವರುಣ್, ಆ ಸೀರೆ ಸಿಕ್ಬಿಟ್ಟ ಕಣೋ. ಬೋಳಿ ಮಗನೆ.
ಯಾಕೋ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಪ್ರೀತಿಗೋಸ್ಕರ ಮಾಡ್ದೆ ಕಣ, ಪ್ರೀತಿಗೋಸ್ಕರ ಮಾಡ್ದೆ. ಪ್ರೀತಿ ನೀನೆಷ್ಟು ಪ್ರೀತಿ ಮಾಡ್ದೋ ನಾನು ಅಷ್ಟೇ ಪ್ರೀತಿ ಮಾಡಿದೆ. ನಿನಗೆ ಧೈರ್ಯ ಇತ್ತು, ಹೋಗಿ ಹೇಳ್ಕೊಂಬಿಟ್ಟೆ ಎಲ್ಲಾನು. ಎದುರ್ಪಕ್ಲಲ್ವನ ನಾನು, ಹೇಳಕ್ಕಾಗ್ಲೇ ಇಲ್ಲ. ಅವಳು ನಿನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ರೆ ನಾನು ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದೆ ಕಣ. ಯಾಕೆಂದ್ರೆ ಯಾವತ್ತಾದ್ರೂ ಅವಳಿಗೆ ನಾನು ಪ್ರೀತಿ ಬಗ್ಗೆ ಹೇಳ್ಬೋದು ಅಂತ. ಆದ್ರೆ ಅವಳು ಯಾವತ್ತು ಆಟೋಯಿಂದ ತಿರುಗ್ಬಿಟ್ಟು ನಿನಗೆ ಲೆಟರ್ ಕೊಟ್ಬಿಟ್ಲು, ಅವತ್ತು ನನಗೆ ಜೀವ ಹೋದಂಗಾಯ್ತು ಕಣ. ಅವತ್ತು ಐ ಲವ್ ಯು ಹೇಳ್ದಂಗಿಂದ, ಅವತ್ತಿಂದ, ಆ ಕ್ಷಣದಿಂದ ಇಲ್ಲಿ ಕರ ಬರ್ತಿತ್ತು ಕಣ. ತ್ಯಾಗ ಮಾಡಿ ದೊಡ್ಡನಾಗೋದಕ್ಕಿಂತ ಮೋಸ ಮಾಡಿ ಆ ಪ್ರೀತಿನ ಪಡ್ಕೊಂಡವನೇ ನಿಜವಾದ ಪ್ರೀತಿ ಮಾಡೋಣ ಅಂತ ಅನಿಸ್ತು. ಅವತ್ತಿಂದ ನಿಮ್ಮಿಬ್ರು ಮಧ್ಯೆ ಬರೋ ಪ್ರತಿ ಡಿಫ್ರೆನ್ಸು ಒಂದು ಪ್ಲಾನ್ ಪ್ರಕಾರ ಎಲ್ಲನೂ ಬದಲು. ಆ ಪ್ರೊಸೆಸ್ ಅಲ್ಲಿ ಪ್ರೀತಿಗೆ ನಿನಗಿಂತ ನಾನೇ ಬೆಟರ್ ಅನ್ನಿಸ್ತು. ಲಕ್ಕಿಲಿ ಪ್ರೀತಿಗೂ ಹಾಗೆ ಅನ್ನಿಸ್ತು. ನಿನಗೆ ನಮ್ಮ ಫ್ರೆಂಡ್ಶಿಪ್ ನೆನಪಾಗ್ಲಿಲ್ವಾ? ಯಾವುದು ನೆನಪಾಗ್ಲಿಲ್ಲ, ಯಾರು ನೆನಪಾಗ್ಲಿಲ್ಲ. ನನ್ನ ಪ್ರೀತಿ, ನನ್ನ ಪ್ರೇಮ. ಇವನ್ ಕತೆ ಹೇಳ್ತಿದ್ರೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಲ್ರೋ, ಮುಗಿಸ್ಬೇಡ್ರಿ ನನ್ನ ಮಗನ. ಅವನನ್ನ ಸಾಯಿಸ್ಬೇಕಂದ್ರೆ ಮೊದಲು ನನ್ನನ್ನು ಸಾಯಿಸಿ. ಎಸ್, ನಾವು ಮಾಡಿದ ತಪ್ಪಾದ್ರೆ ಆ ತಪ್ಪು ನಂದು. ಅಂದ್ರೆ ಈಗ್ಲೂ ನೀನ್ ಮಾಡಿದ್ ನಿನಗೆ ತಪ್ಪನಿಸ್ತಿಲ್ವಾ? ಯಾವಾಗ್ಲೂ ಅನ್ಸೋದಿಲ್ಲ. ಇಷ್ಟು ಕಠಿಣವಾಗಿ ಹೇಗೆ ಬದಲಾದೆ ಪ್ರೀತಿ? ನಾನು ನಿನಗೇನ್ ತಪ್ಪು ಮಾಡ್ದೆ? ಗೊತ್ತಿಲ್ವಾ? ನಾನು ನಿನ್ಗೆ ಐ ಲವ್ ಯು ಹೇಳೋ ಮುಂದೆನೆ ನೀ ನನ್ನ ಲೈಫ್ ಲಾಂಗ್ ಲವ್ ಮಾಡ್ತೀಯಾ ಇಲ್ವಾ ಅಂತ ಕೇಳಿದ್ನಾ ಇಲ್ವಾ? ನಾನು ನಿನ್ನ ಲವ್ ಮಾಡ್ತಿಲ್ಲ ಅಂದ್ಕೊಂಡಿದ್ಯಾ? ಮಾಡ್ತಿದ್ದೀನಿ ಅಂತ ನೀನ್ ಅನ್ಕೊಂತಿದ್ಯಾ? ಮೊದಲನೇದಾಗಿ ನಿನ್ ಲೈಫಲ್ಲಿ ಎಲ್ಲದಕ್ಕಿಂತ ನಾನೇ ಇಂಪಾರ್ಟೆಂಟ್. ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ದೆ, ಏನ್ ಬೇಕಾದ್ರೂ ಬಿಟ್ಟು ಬರ್ತಿದ್ದೆ. ಆದ್ರೆ ಒಂದ್ಸರಿ ನೀನ್ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗೋಯ್ತು. ನಿಮ್ಮ ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಬಂದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ನನಗ್ ಜ್ವರ ಬಂದು ನಿನ್ ಜೊತೆ ಇರ್ಬೇಕನ್ಕೊಂಡಾಗ ನನ್ನ ಕೇರ್ಲೆಸ್ ಆಗಿ ಬಿಟ್ಟೊಟ್ಟೋದೆ. ಪೊಲೀಸ್ ಹತ್ರ ನಿನ್ ಗಂಡಸ್ತನ ತೋರ್ಸದೆ ಹೊರ್ತು ಹೆಣ್ಣು ಹುಡುಗಿಯಾಗಿದ್ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಸೀನು ಹಾಗಲ್ಲ. ನನ್ಗೆ ಶೇರಿಂಗ್, ಕೇರಿಂಗ್, ಸೆಕ್ಯೂರಿಟಿ ಯಾವಾಗ್ಲೂ ಕೊಟ್ಟ. ಯಾವಾಗ್ಲೂ ಕೊಡಬಲ್ಲೆ ಅನ್ನೋ ನಂಬಿಕೆ ಕೊಟ್ಟ ನನ್ಗೆ. ಓಕೆ ಅಲ್ವಾ? ಒಂದ್ ನಿಮಿಷ ಇವಾಗ ಓಕೆ. ನಿನಗೆ ನೆಗಡಿ ಆಗಿದ್ಯಾ? ಈ ಟ್ಯಾಬ್ಲೆಟ್ ತಗೋ. ಅವನು ಫ್ರೆಂಡ್ಶಿಪ್ನಾಗ ಮೋಸ ಮಾಡಿದಾನೆ, ನಿನಗೆ ಮೋಸ ಮಾಡೋದಿಲ್ವಾ? ಮಾಡೋದಿಲ್ಲ. ಯಾಕಂದ್ರೆ ಅವ್ನ ಫ್ರೆಂಡ್ಶಿಪ್ನ ಕೂಡ ನನ್ನಿಂದಾನೇ ಮೋಸ ಮಾಡ್ದ. ನನ್ ಪ್ರೀತಿಗೋಸ್ಕರ ಮೋಸ ಮಾಡ್ದ. ಅಯ್ಯ ನಿನ್ನ ಏನೋ ಮಾತಾಡ್ತೀವಳು ಇವಳು. ಇವಳಿಗೊಂದು ಗತಿ ಕಾಣಿಸಿದ್ರೆ ಸರಿ ಹೋಗುತ್ತೆ. ಏಯ್, ನೀನ್ ಸುಮ್ಮನಿರೋ. ಏನ್ ಹೇಳ್ದೆ? ನಾನು ಬದಲಾಗಿದ್ದೀನ? ಎಸ್, ಯು ಆರ್ ರೈಟ್. ಆದ್ರೆ ಒಂದು ಚಿಕ್ಕ ಕರೆಕ್ಷನ್. ನಾನು ಬದಲಾಗಿಲ್ಲ, ನಾನು ಮರ್ತೋದೆ. 2 ವರ್ಷದಿಂದ ನಾಯಿ ತರ ನೀನ್ ಹಿಂದೆ ಬಿದ್ದಿದ್ರು ರಿಜೆಕ್ಟ್ ಮಾಡೋದ್ ಮರ್ತು ನಿನ್ ಮೆಂಟಾಲಿಟಿನ ಮರ್ತೋಗಿದ್ದೆ. ಯಾರಾದ್ರೂ ನೀನೇ ಇಂಪಾರ್ಟೆಂಟ್, ನೀನೇ ಗ್ರೇಟ್ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ನಿನ್ ಡಿಸಿಷನ್ಸ್ನ ಬದಲಾಯಿಸ್ಕೋತೀಯ ಅಂದ್ರೆ ಆ ಚಿಕ್ಕ ವಿಷಯ ಮರ್ತೋದೆ. ನೀನ್ ಗ್ರೇಟ್ ಅಂತ ನಂಬೋ ನಾನೆಲ್ಲಿ, ನೀನ್ ಗ್ರೇಟ್ ಅಂತ ಹೇಳೋ ಅವನೇ ನಿನ್ ದೃಷ್ಟಿಯಲ್ಲಿ ಗ್ರೇಟ್ ಆಗಿದ್ರೆ ನಂಬೋದಿಕ್ಕಾಗ್ತಿಲ್ಲ.
ತಪ್ಪು ನಂದೆ. ಮಗ ಏನೋ ಮಾತಾಡ್ತಾ ಇದೀಯ ನೀನು? ಕರೆಕ್ಟ್ ಅಲ್ವೇನೋ? ಸಿ ಶೀಸ್ ಹ್ಯಾಪಿ. ಕನಿಷ್ಠ ಪಕ್ಷ ಸ್ವಲ್ಪನೂ ಬೇಜಾರಿಲ್ಲ ಅವಳಿಗೆ. ಬಿಟ್ಟಾಕ್ರೋ. ಮತ್ತೆ ಇವನೇನ್ ಮಾಡೋಣ? ನಾನು ಬದುಕಿರ್ಬೇಕು ಅಂದ್ರೆ ಪ್ರೀತಿ ಹ್ಯಾಪಿಯಾಗಿರ್ಬೇಕು. ಪ್ರೀತಿ ಹ್ಯಾಪಿಯಾಗಿರ್ಬೇಕು ಅಂದ್ರೆ ಇವನು ಬದುಕಿರ್ಬೇಕು. ಇವನು ಫ್ರೆಂಡ್ಶಿಪ್ಗೆ ಒಂದು ದೊಡ್ಡ ಕಳಂಕ ಕಂಡ್ರೋ. ಬಿಟ್ಟಾಕ್ರಿ, ಮರೆತು ಬಿಡ್ತೀವಿ. ಏನೋ ಅವನ ಹಾಗೆ ಬಿಟ್ಬಿಟ್ಟೆ. ನಾನಿದ್ದಿದ್ರೆ ಸಾಯ್ಸಾಕಿರ್ತಿದ್ದೆ. ಲೇ ಮಗ, ಹುಡ್ಗಿರ್ ಮೋಸ ಮಾಡ್ತಿದಾರಂತ ಹುಡ್ಗರ್ನ ಸಾಯಿಸ್ತಾ ಹೋದ್ರೆ ಈಗ್ಲೋ ಆಗ್ಲೋ ಅಂತ 6 ತಿಂಗಳಿಗೆ ಒಂದು ಆಸಿಡ್ ಅಟ್ಯಾಕ್ ಆಗೋದಿರ್ಲಿ, ದಿನಕ್ಕೊಂದು 100 ಆಸಿಡ್ ಅಟ್ಯಾಕ್ ಆಗ್ತಾನೆ ಇರುತ್ತೆ ಕಣ್ರೋ. ಏ ಪ್ರೀತಿ, ನೀನ್ ಬಂದ್ಮೇಲೆ ಸುಖವಾಗಿದ್ದೀನಿ ಅಂತ ಫಿಕ್ಸ್ ಆಗಿ ಫೀಲ್ ಆಗ್ತಾ ಖುಷಿಯಾಗಿರೋ ಹುಡುಗರು ಇರೋದ್ರಿಂದಾನೇ ಎಲ್ರೂ ಹ್ಯಾಪಿಯಾಗಿ ಬದುಕ್ತಾ ಇದ್ದೀವಿ. ಬರ್ರೋ. ಒಂದು ಕಾಲದಲ್ಲಿ ಹೆಣ್ಮಗ್ಳು ಹುಟ್ಟಿದ್ರೆ ಯಾರು ಏನ್ ಮಾಡ್ತಾರೋ ಅಂತ ಭಯ ಆಗ್ತಿತ್ತು. ಆದ್ರೆ ಇವತ್ತು ಅವಳೇ ಏನ್ ಮಾಡ್ಬಿಡ್ತಾಳೋ ಅನ್ನೋ ಭಯದಲ್ಲಿ ಸಾಯ್ತಾ ಇದೀವಿ. ಹೈಸ್ಕೂಲಿಂದಾನೇ ಶುರು ಮಾಡ್ತಾ ಇದಾರೆ ಕತೆಗಳನ್ನ. ಶಾಲೆಯಿಂದ ಶಾಲೆಗೆ ಹೋಗೋ ಮಗಳು ಯಾವಾಗ ಏನ್ ಧರಿಸ್ತಾಳೋ ಅನ್ನೋ ಭಯ ಇಲ್ದಿರೋ ತಂದೆಗಳಿದಾರ. ಫ್ರೆಂಡ್ ತರ ನೋಡ್ಕೊಳ್ಳೋ ತಂಗಿ ಯಾವಾಗ ಯಾವ ಬಾಯ್ ಫ್ರೆಂಡ್ ಜೊತೆ ಕಾಣಿಸ್ತಾಳೋ ಅನ್ನೋ ಭಯ ಪಡ್ದಿರೋ ಅಣ್ಣ ಇದಾರ. ಅರೆ, ತನ್ ಗುಂಡಿಗೆ ಮೇಲೆ ಕೈ ಇಟ್ಟಿರೋ ಅಂತ ತನ್ನ ಗರ್ಲ್ ಫ್ರೆಂಡು ಆ ಹುಡುಗಿ ಇನ್ನೊಂದ್ ಕೈಯಲ್ಲಿ ಯಾರಿಗ್ ಸೀಕ್ರೆಟ್ ಆಗಿ SMS ಮಾಡ್ತಿದ್ದಾಳೋ ಅಂತ ಹೆದರ್ತಾ ಇರೋ ಬಾಯ್ ಫ್ರೆಂಡ್ಸ್ ಎಷ್ಟೊಂದ್ ಜನ ಇದಾರೆ. ಭಯ ಹುಟ್ಟಿಸ್ತಾ ಇದಾರೆ ಹೆಣ್ಮಕ್ಳು. ಒಬ್ಬ ಹೆಣ್ಮಗಳು ತಂದೆಯಾಗಿ ನಾನು ಈ ಮಾತಾಡ್ಬಾರ್ದು ಸರ್, ಐ ಆಮ್ ಸಾರಿ. ಆದ್ರೆ ನನಗ್ ವಿಧಿ ಇಲ್ಲ. ಎಲ್ಲಾ ಹೆಣ್ಮಕ್ಳು ಹೀಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನ ಮಗಳು ಹಾಗೆ ಇವತ್ತು ಎಷ್ಟೊಂದ್ ಜನ ಹೆಣ್ಮಕ್ಳು ತಯಾರಾಗ್ತಿದ್ದಾರೆ ಅಂದ್ರೆ ನನಗ್ ತುಂಬಾ ನೋವಾಗ್ತಿದೆ ಸರ್. ಹೆತ್ತ ಮಗಳನ್ನೇ ಸಾಯಿಸ್ಬೇಕು ಅಂತ ಅನ್ಕೊಂಡೆ ಸರ್. ಸತ್ತೋದ್ಲು ಅಂತ ಸುಮ್ನಾದೆ. ಆದ್ರೆ ಅವನು ಕ್ಷಮಿಸ್ಬಿಟ್ಟ. ಪ್ರೀತಿ ಹೇಳಿದ ರೀಸನ್ಸ್ಗೆ ಇವತ್ಗೂ ನಾನು ಕನ್ವಿನ್ಸ್ ಆಗಿಲ್ಲ. ಪ್ರೀತಿ ಹೇಳಿದ್ಲಲ್ವಾ, ಅದಕ್ಕೆ ಅವ್ನ್ ಕನ್ವಿನ್ಸ್ ಆದ. ನನ್ ಮಗಳು ಎಷ್ಟು ಹ್ಯಾಪಿ ಆಗಿದ್ದಾಳೋ ನನಗೆ ಗೊತ್ತಿಲ್ಲ. ಆದ್ರೆ ಅವನ್ನ ಮದುವೆ ಆಗಿದ್ರ ಮಾತ್ರ ಅದಕ್ಕಿಂತ 10 ಪಟ್ಟು ಚೆನ್ನಾಗಿರ್ತಿದ್ಲು ಅಂತ ನಾನು ಖಚಿತವಾಗಿ ಹೇಳಬಲ್ಲೆ. ನಿನಗೆ 100% ಶೇರಿಂಗ್, ಕೇರಿಂಗ್, ಸೆಕ್ಯೂರಿಟಿ ಕೊಡ್ಬೇಕು ಅಂತ ಅವನು ಅನ್ಕೊಂಡ. ಅದನ್ನ ನೀನು ಅನುಮಾನ ಅಂತ ಅನ್ಕೋತಿದ್ಯಾ. ನಾನು ಅದನ್ನ ಬರೀ ಅಭಿಮಾನ ಅಂತ ಹೇಳ್ತೀನಿ. ನಿರ್ಧಾರ ನಿನಗ್ ಬಿಟ್ಟಿದ್ದು. ಲೈಫಲ್ಲಿ ಸ್ವಲ್ಪ ವಿಷಯನ ಮರಿಬಾರ್ದು, ಸ್ವಲ್ಪ ವಿಷಯಗಳನ್ನ ನೆನ್ಪಿಟ್ಕೋಬಾರ್ದು. ಪ್ರೀತಿನ ಮರ್ತೋಗು, ನನ್ನ ನೆನ್ಪಿಟ್ಕೋ. ಅಮೇರಿಕಾ ಕ್ಯಾನ್ಸಲ್, ಜಾಬ್ ಕೂಡ ಕ್ಯಾನ್ಸಲ್. ನೀನು, ನಾನು, ಅತ್ತೆ ಮತ್ತೆ ನಾವೆಲ್ರು ಅಷ್ಟೇ. ನಂಗೆ ಸಾಕು. ನೀನು ಅಮೆರಿಕಾಗ ಹೋಗು. ನಾನು ಹೋಗಲ್ಲ. ನಾನು ಹೇಳ್ತಿದ್ದೀನಲ್ವಾ, ಹೋಗು. ನಾನು ಹೇಳ್ತಿದ್ದೀನಲ್ವಾ, ಹೋಗಲ್ಲ. ನೀನ್ ಕಾಂಪ್ರಮೈಸ್ ಆಗದ್ ಬೇಕಿಲ್ಲ. ನಾನು ಕನ್ವಿನ್ಸ್ ಆದೆ. ಬೇಕಾಗಿಲ್ಲ. ಇಲ್ಲೋಡು, ಒದೆ ತಿಂತ್ಯ ಅಷ್ಟೇ. ಲುಕ್ ಕೊಟ್ಟಿದ್ ಸಾಕು. ನಂಗ್ 1% ಡೌಟ್ ಕೂಡ ಇಲ್ಲ. 100% ಕ್ಲಾರಿಟಿಲಿ ಹೇಳ್ತಿದ್ದೀನಿ. ಐ ಲವ್ ಯು. ಎಷ್ಟೇ ಆದ್ರೂ ಹುಡುಗಿರು ಗ್ರೇಟ್ ಬಾಸ್. ನಮ್ ಲೈಫಲ್ಲಿ ಲವ್ ಸ್ಟೋರಿ ಇದ್ರೂ ನಮ್ಮನ್ನ ಲವ್ ಮಾಡ್ತಾರೆ. ಅದೇ ನಮ್ ಗರ್ಲ್ ಫ್ರೆಂಡ್ಗೆ ಲವ್ ಸ್ಟೋರಿ ಇದ್ರೆ ನಾವು ಲವ್ ಮಾಡ್ತೀವ, ಜಂಪ್ ಆಗ್ಬಿಡ್ತೀವಿ. ಅದಕ್ಕೆ ಹುಡುಗಿರು ಗ್ರೇಟ್ ಬಾಸ್.